ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಐಎಎಸ್. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲನೆಯ ಮುಖ್ಯವಾದ ವಿಷಯ, ಬಿಎಸ್ಎಫ್ ಕಾನ್ಸ್ಟೇಬಲ್ ಡಿಟೈನ್ಡ್ ಬೈ ಪಾಕಿಸ್ತಾನ್ ರೇಂಜರ್ಸ್ ರಿಲೀಸ್ಡ್. ಏನಾಗಿದೆ ಅಂತಂದ್ರೆ, ಬಿಎಸ್ಎಫ್ ಕಾನ್ಸ್ಟೇಬಲ್ ನೇಮ್ಡ್ ಪೂರ್ಣಂ ಕುಮಾರ್ ಶಾ ವಾಸ್ ಆಕ್ಸಿಡೆಂಟಲಿ ಕ್ಯಾಪ್ಚರ್ಡ್ ಬೈ ಪಾಕಿಸ್ತಾನ್ ರೇಂಜರ್ಸ್ ಆನ್ ಏಪ್ರಿಲ್ 23 ಆಫ್ಟರ್ he crossed the border in ಪಂಜಾಬ್ ಬೈ ಮಿಸ್ಟೇಕ್. ಈ ವರ್ಷದ 2023 ಏಪ್ರಿಲ್ 23ನೇ ತಾರೀಕಿನಂದು ಈ ಪಂಜಾಬ್ನಲ್ಲಿ ಅವರು ಗೊತ್ತಾಗದೆ ತಪ್ಪಾಗಿ ಗಡಿ ದಾಟ್ಬಿಟ್ಟಿದ್ದಾರೆ. ಆವಾಗ ಅಲ್ಲಿನ ಪಾಕಿಸ್ತಾನದ ರೇಂಜರ್ಗಳು ಅವರನ್ನ ಹಿಡಿದಿದ್ದಾರೆ, ಸೆರೆ ಹಿಡಿಯಲ್ಪಟ್ಟಿದ್ದಾರೆ. ಅವರ ಹೆಸರು ಪೂರ್ಣಂ ಕುಮಾರ್ ಶಾ ಅಂತ, ಬಿಎಸ್ಎಫ್ ಕಾನ್ಸ್ಟೇಬಲ್ ಆಗಿದ್ರು. ಹಿ ವಾಸ್ ಸೆಂಟ್ ಬ್ಯಾಕ್ ಟು ಇಂಡಿಯಾ ಆನ್ ಮೇ 14 ಎಟ್ ದಿ ಅಟಾರಿ ವಾಘಾ ಬಾರ್ಡರ್. ಈಗ ಅವರನ್ನ ಅಟಾರಿ ವಾಘಾ ಗಡಿಯ ಮೂಲಕ ಭಾರತಕ್ಕೆ ವಾಪಸ್ ಕಳಿಸಿದ್ದಾರೆ. ಇನ್ನು ಬೋತ್ ಸೈಡ್ಸ್ ರಿಟರ್ನ್ಡ್ ಕ್ಯಾಪ್ಚರ್ಡ್ ಮೆನ್. ಅದೇ ಸಂದರ್ಭದಲ್ಲಿ ಇಂಡಿಯಾ ಆಲ್ಸೋ ರಿಟರ್ನ್ಡ್ ಅ ಪಾಕಿಸ್ತಾನಿ ರೇಂಜರ್ಸ್ ಮೆಂಬರ್ ಹೂ ವಾಸ್ ಕಾಟ್ ಇನ್ ರಾಜಸ್ಥಾನ್ ಆನ್ ಮೇ 3. ಮೇ 3ನೇ ತಾರೀಕಿನ ದಿನ ರಾಜಸ್ಥಾನದಲ್ಲಿ ಒಬ್ಬ ಪಾಕಿಸ್ತಾನಿ ರೇಂಜರ್ ಸದಸ್ಯ ಸಿಕ್ಬಿದ್ದಿದ್ದ. ಅವನನ್ನು ಸಹ ಭಾರತ ಈಗ ಹಿಂದಿರುಗಿಸಿದೆ. ಬೋತ್ ಕಂಟ್ರೀಸ್ ವರ್ಕ್ಡ್ ಥ್ರೂ ಫ್ಲಾಗ್ ಮೀಟಿಂಗ್ಸ್ ಅಂಡ್ ಟಾಕ್ಸ್ ಸೆಂಡ್ ಬ್ಯಾಕ್ ಈಚ್ ಅದರ್ಸ್ ಪರ್ಸನಲ್. ಎರಡು ದೇಶಗಳು ಪರಸ್ಪರ ಮಾತುಕತೆಯ ಮೂಲಕ ಸಿಬ್ಬಂದಿಗಳನ್ನ ಹಿಂದಿರುಗಿಸ್ಕೊಳ್ತಾ ಇದ್ದಾವೆ. ಇದಾದ ನಂತರ ಮುಂದಿನದು, ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಆಫ್ ಟರ್ಕಿ ಚೀನಾ ಔಟ್ಲೆಟ್ಸ್ ಬಾರ್ಡ್. ಕೆಲವು ದಿನಗಳ ಹಿಂದೆ ನೀವು ನೋಡಿರಬಹುದು, ತುಂಬಾ ಸುಳ್ಳು ಸುದ್ದಿಗಳು ಹರಡ್ತಾ ಇತ್ತು, ಪಾಕಿಸ್ತಾನದ ಪರವಾಗಿರಬಹುದು ಅಥವಾ ಭಾರತಕ್ಕೆ ಸಂಬಂಧಪಟ್ಟಾಗಿರಬಹುದು. ಈಗ ಇಂಡಿಯಾ ಬ್ಲಾಕ್ ಸಮ್ ಫಾರಿನ್ ಮೀಡಿಯಾ ಅಕೌಂಟ್ಸ್, ಕೆಲವು ವಿದೇಶಿ ಮಾಧ್ಯಮ ಖಾತೆಗಳನ್ನ ಭಾರತ ನಿರ್ಬಂಧಿಸ್ತಾ ಇದೆ. ಇಂಡಿಯನ್ ಗವರ್ಮೆಂಟ್ ಬ್ರೀಫ್ಲಿ ಬ್ಲಾಕ್ಡ್ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಆಫ್ ಟರ್ಕೀಸ್ TRT and China's Global Times and Xinhua because they were spreading one-sided or false news about Pakistan-based terrorism without showing India's side. ಒಂದು ಟರ್ಕಿದು TRT, ಇನ್ನೊಂದು ಚೀನಾದು ಗ್ಲೋಬಲ್ ಟೈಮ್ಸ್, ಈ ಮತ್ತೆ ಜಿನ್ಹುವಾ ಅಂತ ಒಂದಿದೆ. ಈ ಸಾಮಾಜಿಕ ಮಾಧ್ಯಮ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳನ್ನ ಈಗ ಭಾರತ ಸರ್ಕಾರ ನಿರ್ಬಂಧಿಸ್ತಾ ಇದೆ. ಯಾಕಂತಂದ್ರೆ ಈ ಅಕೌಂಟ್ಗಳು ಕೇವಲ ಪಾಕಿಸ್ತಾನದ ಪರವಾಗಿ ಏಕಪಕ್ಷೀಯವಾದಂತಹ ಸುಳ್ಳು ಸುದ್ದಿಗಳನ್ನು ಹರಡ್ತಾ ಇದ್ವು. ಈ ಕಾರಣದಿಂದಾಗಿ ಇವುಗಳನ್ನ ನಿರ್ಬಂಧಿಸಲಾಗಿದೆ. ಇದಾದ ನಂತರ ಮುಂದೆ, ಇಂಡಿಯಾ ಪುಷಿಂಗ್ ಬ್ಯಾಕ್ ಬಾಂಗ್ಲಾದೇಶ್ ಇಸ್ ಹೆಲ್ಡ್ ವಿತೌಟ್ ಡಾಕ್ಯುಮೆಂಟ್ಸ್. ಅಂತಂದ್ರೆ ಯಾವ್ಯಾವ ಬಾಂಗ್ಲಾದೇಶಗಳಿದಾರಲ್ವ ಅವರನ್ನ ವಾಪಸ್ ಕಳಿಸ್ತಾ ಇದ್ದಾರೆ. ಇದರ ಬಗ್ಗೆ ಮುಖ್ಯವಾಗಿ ನಾವು ಮೊದಲು ಸಹ ಚರ್ಚೆ ಮಾಡಿದ್ವಿ. ಗಡಿ ಭಾಗದಲ್ಲಿ ಬೇರೆ ಬೇರೆ ಸಮಸ್ಯೆಗಳಾಗ್ತಾ ಇರುತ್ತೆ, ಹಾಗಾಗಿ ಡಾಕ್ಯುಮೆಂಟ್ ಇರೋದ್ರಿಂದ ಮಾತ್ರ ಅವರನ್ನ ಗುರುತಿಸಬಹುದು. ಹಾಗಾಗಿ ಯಾರ್ಯಾರು ಇಲ್ವೋ, ಡಾಕ್ಯುಮೆಂಟ್ ಇಟ್ಕೊಂಡಿಲ್ವೋ ಅವರನ್ನ ವಾಪಸ್ ಕಳಿಸ್ತಾ ಇದ್ದಾರೆ. ಇದಾದ ನಂತರ ಮುಂದೆ ಆಪರೇಷನ್ ಸಿಂಧೂರ್ ಬಗ್ಗೆ ಒಂದು ಎಡಿಟೋರಿಯಲ್ ಇದೆ, ನೋಡೋಣ ಏನ್ ಹೇಳಿದ್ದಾರೆ ಅಂತ. ಈಗ ಮೊದ್ಲೆಲ್ಲ ಯುದ್ಧಗಳು ಹೇಗೆ ನಡೀತಾ ಇತ್ತು ಅನ್ನೋದ್ರ ನಿಮ್ಗೆ ಕಲ್ಪನೆ ಬರಬಹುದು. ಮೊದಲು ಹಳೆ ಕಾಲದಲ್ಲಿ ಭೂಸೇನೆ ಸೈನಿಕರೆಲ್ಲ ಕಾದಾಡ್ತಾ ಇದ್ರು. ಅದಾದ ನಂತರ ವೆಪನ್ಗಳು ಬಂದ್ವು. ಈಗೇನಾಗ್ತಾ ಇದೆ, ಯೂಸ್ ಆಫ್ ಡ್ರೋನ್ಸ್ ಚೇಂಜ್ ದ ವಾರ್. ಡ್ರೋನ್ಗಳನ್ನ ಹೆಚ್ಚು ಯೂಸ್ ಮಾಡ್ತಾ ಇದ್ದಾರೆ. ಪಾಕಿಸ್ತಾನಕ್ಕೆ ಸಂಬಂಧಪಟ್ಟ ಹಾಗೆ ಮೊನ್ನೆ ನೋಡಿರ್ಬೋದು, ಎಷ್ಟು ಡ್ರೋನ್ಗಳನ್ನ ಅವರು ಟರ್ಕಿಯ ಮೂಲಕ ಖರೀದಿಸಿಕೊಂಡು ಭಾರತಕ್ಕೆ ಕಳಿಸಿದ್ದಾರೆ. ಇಂಡಿಯಾ ಅಂಡ್ ಪಾಕಿಸ್ತಾನ್ ಸ್ಟ್ಯಾಂಡ್ ಆಫ್ ಶೋಡ್ ಹೌ ಮಾಡರ್ನ್ ವಾರ್ಸ್ ನಾವು ಯೂಸ್ ಡ್ರೋನ್ಸ್ ಇನ್ಸ್ಟೆಡ್ ಆಫ್ ಟ್ರೆಡಿಷನಲ್ ಫೈಟರ್ ಜೆಟ್ಸ್. ಮೊದಲೆಲ್ಲ ಫೈಟರ್ ಜೆಟ್ಗಳು ತುಂಬಾ ಯೂಸ್ ಆಗ್ತಾ ಇತ್ತು, ಆದ್ರೆ ಈಗ ಹೆಚ್ಚು ಯೂಸ್ ಆಗ್ತಾ ಇರೋದು ಡ್ರೋನ್ಸ್ಗಳು. ಇಂಡಿಯಾ ಯೂಸ್ಡ್ ಸ್ಮಾರ್ಟ್ ಲೋ ಕಾಸ್ಟ್ ಡ್ರೋನ್ಸ್ ಲೈಕ್ ಸ್ಕೈ ಸ್ಟ್ರೈಕರ್. ಭಾರತ ಈ ಒಂದು ಸಂದರ್ಭದಲ್ಲಿ ಸ್ಕೈ ಸ್ಟ್ರೈಕರ್ ನಂತಹ ಕಡಿಮೆ ಬೆಲೆ ಡ್ರೋನ್ ಮತ್ತೆ ಸ್ಮಾರ್ಟ್ ಆಗಿರುವಂತಹ, ಹೆಚ್ಚು ಚಾಲಾಕಿಯಾಗಿರುವಂತಹ ಡ್ರೋನ್ಗಳನ್ನು ಬಳಸಿದೆ. ಅಂಡ್ ಸ್ಟಾಪ್ಡ್ ಅ ಲಾರ್ಜ್ ಡ್ರೋನ್ ಅಟ್ಯಾಕ್ ಫ್ರಮ್ ಪಾಕಿಸ್ತಾನ್ ಯೂಸಿಂಗ್ ನ್ಯೂ ಏರ್ ಡಿಫೆನ್ಸ್ ಸಿಸ್ಟಮ್ಸ್. ತನ್ನ ಹೊಸ ವಾಯು ರಕ್ಷಣಾ ವ್ಯವಸ್ಥೆಗಳ ಮೂಲಕ ಪಾಕಿಸ್ತಾನದಿಂದ ದೊಡ್ಡ ಮಟ್ಟದಲ್ಲಿ ಡ್ರೋನ್ಗಳು ಬರ್ತಾ ಇತ್ತು, ದಾಳಿ ಆಗ್ತಾ ಇತ್ತು. ಅದನ್ನ ಭಾರತ ತಡೆಗಟ್ಟಲಿಕ್ಕೆ ಸಾಧ್ಯ ಆಯಿತು. ಅದೇ ರೀತಿ ಇನ್ಫಾರ್ಮೇಶನ್ ಇಸ್ ಅ ನ್ಯೂ ಬ್ಯಾಟಲ್ ಫೀಲ್ಡ್. ಮಾಹಿತಿ ಯುದ್ಧ ನಡೀತಾ ಇದೆ ಒಂದ್ ಕಡೆ. ಪಾಕಿಸ್ತಾನ್ ಯೂಸ್ಡ್ ಫೇಕ್ ವಿಡಿಯೋಸ್ ಅಂಡ್ ಸೋಷಿಯಲ್ ಮೀಡಿಯಾ ಟು ಕನ್ಫ್ಯೂಸ್ ಪೀಪಲ್ ಅಂಡ್ ಹರ್ಟ್ ಇಂಡಿಯಾಸ್ ಇಮೇಜ್. ಪಾಕಿಸ್ತಾನ ಏನ್ ಮಾಡಿತ್ತು, ಜನರನ್ನ ಗೊಂದಲಗೊಳಿಸ್ಲಿಕ್ಕೆ ಮತ್ತೆ ಭಾರತದ ಇಮೇಜ್ಗೆ ಹಾನಿ ಮಾಡ್ಲಿಕ್ಕೋಸ್ಕರ ನಕಲಿ ವಿಡಿಯೋಗಳನ್ನ, ಹಳೆ ಕಾಲದ ಯಾವ್ದಾವುದೋ ವಿಡಿಯೋಗಳನ್ನ ಎಡಿಟ್ ಮಾಡಿ ಭಾರತದ ಮೇಲೆ ದಾಳಿ ಮಾಡಿಬಿಟ್ಟಿದ್ದೇವೆ ಅನ್ನುವಂತಹ ಸುದ್ದಿನ ಸೃಷ್ಟಿ ಮಾಡಿಬಿಟ್ಟಿತ್ತು. ಹಾಗಾಗಿ ಈಗ ಇನ್ಫಾರ್ಮೇಶನ್, ಸೋಷಿಯಲ್ ಮೀಡಿಯಾ ಸಹ ಯುದ್ಧಕ್ಕೋಸ್ಕರ ಬಳಕೆ ಆಗುತ್ತೆ. ನಾವ್ ವಾರ್ಸ್ ಆರ್ ನಾಟ್ ಜಸ್ಟ್ ಫಾಟ್ ವಿತ್ ವೆಪನ್ಸ್. ಈಗ ಜಸ್ಟ್ ಶಸ್ತ್ರಾಸ್ತ್ರಗಳ ಮೂಲಕ ಯುದ್ಧ ಮಾಡೋದಿಲ್ಲ, ಬಟ್ ಆಲ್ಸೋ ವಿತ್ ಇನ್ಫಾರ್ಮೇಶನ್ ಅಂಡ್ ಪಬ್ಲಿಕ್ ಒಪಿನಿಯನ್. ಒಂದು ರಾಜ್ಯದ ಒಳಗೆ ಅಥವಾ ದೇಶದ ಒಳಗೆ ಇಂಟರ್ನಲ್ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡಿದ್ರು ಸಹ ಅದು ಆ ದೇಶಕ್ಕೆ ಹೊಡೆತವನ್ನ ಕೊಡುತ್ತೆ. ಈಗ ಭಾರತದ ಒಳಗಡೆ
ನಮ್ಮ ದೇಶದ ಒಳಗಡೆನೆ ಇರೋರ ಮಧ್ಯೆ ಬಿಕ್ಕಟ್ಟನ್ನ ತಂದು ಒದಗಿಸಿದ್ಬಿಟ್ರೆ ಆವಾಗ ನಮ್ಮೆಲ್ಲರ ಒಗ್ಗಟ್ಟು ನಾಶ ಆಗ್ತಾ ಹೋಗುತ್ತೆ, ಇನ್ನೊಂದು ದೇಶಕ್ಕೆ ಅದರಿಂದ ಉಪಯೋಗ ಆಗುತ್ತೆ. ಹಾಗೆ ಸೋಷಿಯಲ್ ಮೀಡಿಯಾ ಇರಬಹುದು ಮತ್ತೆ ಬೇರೆ ಬೇರೆ ರೀತಿಯ ಮಾಧ್ಯಮಗಳನ್ನ ಉಪಯೋಗಿಸ್ಕೊಂಡು ಜನರ ಭಾವನೆಯನ್ನ ಕೆರಳಿಸ್ತಾರೆ ಅಥವಾ ಬದಲಾಯಿಸ್ತಾರೆ. ಇನ್ನು ಇಂಡಿಯಾಸ್ ನ್ಯೂ ಮಿಲಿಟರಿ ಸ್ಟ್ರಾಟಜಿ, ಹೊಸ ಒಂದು ಕಾರ್ಯತಂತ್ರ ಏನಿದೆ ಭಾರತದ್ದು ಅಂತಂದ್ರೆ ಇಂಡಿಯಾ ಶಿಫ್ಟಿಂಗ್ ಫ್ರಾಮ್ ಡಿಫೆನ್ಸಿವ್ ಅಪ್ರೋಚ್. ಡಿಫೆನ್ಸ್ ಅಂತಂದ್ರೆ ಏನು? ರಕ್ಷಣೆ ಮಾಡ್ಕೊಳ್ಳೋದು. ಡಿಫೆನ್ಸ್ ಅಂತಂದ್ರೆ ಅವರು ದಾಳಿ ಮಾಡಿದ ಮೇಲೆ ನಾವು ನಮ್ಮನ್ನ ರಕ್ಷಣೆ ಮಾಡ್ಕೊಳ್ಳೋದಷ್ಟೇ, ನಾವಾಗೆ ಹೋಗಿ ದಾಳಿ ಮಾಡ್ತಾ ಇರ್ಲಿಲ್ಲ ಮೊದ್ಲು ಯಾವಾಗ್ಲೂ. ಟು ಅ ಸ್ಮಾರ್ಟರ್, ಈಗ ಡಿಫೆನ್ಸಿವ್ ಜೊತೆಗೆ ಸ್ಮಾರ್ಟರ್ ಮತ್ತೆ ಸ್ಟ್ರಾಂಗರ್ ಸ್ಟೈಲ್ ಅನ್ನ ನಾವು ಅಪ್ರೋಚ್ ಮಾಡ್ತಾ ಇದ್ದೇವೆ. ಆ ಒಂದು ಸ್ಟೈಲ್ ಅನ್ನ ನಾವು ಅಳವಡಿಸ್ಕೊಳ್ತಾ ಇದ್ದೇವೆ. ವಿತ್ ಫಾಸ್ಟ್ ರೆಸ್ಪಾನ್ಸ್, ತಕ್ಷಣ ರೆಸ್ಪಾಂಡ್ ಕೊಡೋದು. ಮಾಡರ್ನ್ ಟೆಕ್ನಾಲಜಿ, ನೀವು ಕೇಳಿರ್ಬಹುದು, ಆಕಾಶ ಮಿಸೈಲ್ ಯೂಸ್ ಮಾಡಿದ್ದೇವೆ, S-400 ಎಲ್ಲ ಯೂಸ್ ಮಾಡಿದ್ದೇವೆ. ಅಂಡ್ ಬೆಟರ್ ಕೋಆರ್ಡಿನೇಷನ್ ಬಿಟ್ವೀನ್ ದಿ ಆರ್ಮಿ, ನೇವಿ ಅಂಡ್ ಏರ್ ಫೋರ್ಸ್ ಯೂಸಿಂಗ್ ರಿಯಲ್ ಟೈಮ್ ಸಿಸ್ಟಮ್ಸ್ ಲೈಕ್ IACCS. ಹೀಗೆ ಹಲವಾರು ರೀತಿಯ ಸಿಸ್ಟಮ್ಗಳನ್ನ, ಆಧುನಿಕ ತಂತ್ರಜ್ಞಾನಗಳನ್ನು ಯೂಸ್ ಮಾಡಿಕೊಂಡು ನಾವು ಭೂಸೇನೆ, ವಾಯುಸೇನೆ, ನೌಕಾಸೇನೆ ಎಲ್ಲದರ ನಡುವೆ ಸಮನ್ವಯವನ್ನು ಸಾಧಿಸಿಕೊಂಡು ಚೆನ್ನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇವೆ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ಎಡಿಟೋರಿಯಲ್, ಪ್ರಿನ್ಸಿಪಲ್ಡ್ ಕ್ರಿಮಿನಲೈಸೇಷನ್ ಅಂಡ್ ದಿ ಪೊಲೀಸ್ ಆಸ್ ಪಿವಟ್. ಕ್ರಿಮಿನಲ್ ಲಾ ಬಗ್ಗೆ ನೀವು ಕೇಳಿರ್ತೀರಿ. ಅಪರಾಧಗಳಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಲಾಗಳಿರುತ್ತೆ. ಆದ್ರೆ ಇಟ್ ಇಸ್ ನಾಟ್ ಜಸ್ಟ್ ಅಬೌಟ್ ಪನಿಷ್ಮೆಂಟ್, ಇಟ್ ಆಲ್ಸೋ ಅಬೌಟ್ ಪ್ರೊಸೀಜರ್. ಒಂದು ಲಾ ಅಂತಿದೆ ಅಂತಂದ್ರೆ, ಕಾನೂನು ಇದೆ ಅಂತಂದ್ರೆ, ಕಾನೂನಿಂದ ಯಾವುದೋ ಒಂದು, ಈಗ ಉದಾಹರಣೆಗೆ ಕ್ರಿಮಿನಲ್ ಲಾ ಇದೆ ಅಂತಿದ್ರೆ ಆ ಕ್ರಿಮಿನಲ್ ಲಾ ಏನ್ ಮಾಡುತ್ತೆ, ಒಂದು ತಪ್ಪು ಮಾಡಿದಾಗ ಅದಕ್ಕೆ ಏನು ಶಿಕ್ಷೆ ಕೊಡಬೇಕು ಅನ್ನೋದನ್ನ ನಿರ್ಧರಿಸುತ್ತೆ. ಅದೇ ಸಂದರ್ಭದಲ್ಲಿ ಆ ಶಿಕ್ಷೆ ಕೊಡುವಾಗ ಯಾವ ಪ್ರೊಸೀಜರ್ ಅನುಸರಿಸಬೇಕು ಅನ್ನೋದನ್ನ ಸಹ ಅದು ಹೇಳಿರುತ್ತೆ. ಹಾಗಾಗಿ ಇಲ್ಲಿ ಹೇಳ್ತಾ ಇರೋದೇನಂತಂದ್ರೆ, ವೈಲ್ ಮೋಸ್ಟ್ ಪೀಪಲ್ ಫೋಕಸ್ ಆನ್ ವಾಟ್ ಈಸ್ ಅ ಕ್ರೈಮ್ ಅಂಡ್ ವಾಟ್ ಈಸ್ ಪನಿಷ್ಮೆಂಟ್ ಇಟ್ ಡಿಸರ್ವ್ಸ್. ಈಗ ಒಂದು ಅಪರಾಧ ಆಗಿದೆ, ಆ ಅಪರಾಧ ಏನು, ನಿಜವಾಗ್ಲೂ ಅದರ ಅಪರಾಧದ ಮಟ್ಟ ಏನು, ಮತ್ತೆ ಅದಕ್ಕೆ ಯಾವ ಶಿಕ್ಷೆ ನೀಡಬೇಕು ಅನ್ನೋದ್ರ ಮೇಲೆ ತುಂಬಾ ಜನ ಫೋಕಸ್ ಮಾಡ್ತಾ ಇರ್ತಾರೆ. ಅದಕ್ಕೆ ಸಬ್ಸ್ಟ್ಯಾಂಟಿವ್ ಲಾ ಅಂತ ಕರೀತಾರೆ. ಅಂತಂದ್ರೆ ಯಾವ್ದ್ರ ಮೇಲೆ ಫೋಕಸ್, ಕ್ರೈಮ್ ಮತ್ತೆ ಪನಿಷ್ಮೆಂಟ್ ಮೇಲೆ ಫೋಕಸ್ ಮಾಡೋದು ಸಬ್ಸ್ಟ್ಯಾಂಟಿವ್ ಲಾ. ಆದ್ರೆ ಪ್ರೊಸೀಜರ್ ಅಂತ ಇನ್ನೊಂದಿರುತ್ತೆ, ಅಂತಂದ್ರೆ ಹೌ ಪೊಲೀಸ್ ಅಂಡ್ ಕೋರ್ಟ್ಸ್ ಆಕ್ಟ್. ಪೊಲೀಸ್ ವ್ಯವಸ್ಥೆ ಮತ್ತೆ ನ್ಯಾಯಾಲಯಗಳು ಹೇಗೆ ಕಾರ್ಯನಿರ್ವಹಿಸಬೇಕು ಅನ್ನೋದನ್ನ ಪ್ರೊಸೀಜರ್ ಮೂಲಕ ನಾವು ತಿಳ್ಕೊಳ್ತೇವೆ. ಅದು ಸಹ ಇಂಪಾರ್ಟೆಂಟ್. ಕೇವಲ ಸಬ್ಸ್ಟ್ಯಾಂಟಿವ್ ಲಾ ಮಾತ್ರ ಅಲ್ಲ, ಪ್ರೊಸೀಜರ್ ಸಹ ಇಂಪಾರ್ಟೆಂಟ್. ಇಫ್ ದ ಪೊಲೀಸ್ ಡೋಂಟ್ ಫಾಲೋ ಪ್ರಾಪರ್ ಸ್ಟೆಪ್ಸ್, ಇವನ್ ಅ ಫೇರ್ ಲಾ ಕ್ಯಾನ್ ಬಿಕಮ್ ಅನ್ಫೇರ್ ಇನ್ ಪ್ರಾಕ್ಟೀಸ್. ಈಗ ಒಂದು ವೇಳೆ ಪೊಲೀಸರಾಗಿರ್ಬಹುದು, ಮಧ್ಯದಲ್ಲಿ ಇರುವಂತಹ ಯಾವುದೇ ವ್ಯವಸ್ಥೆಗಳಾಗಿರ್ಬಹುದು, ಆ ವ್ಯವಸ್ಥೆ ಸರಿಯಾಗಿ ಕಾರ್ಯನಿರ್ವಹಿಸಲಿಲ್ಲ ಅಂತಂದ್ರೆ ಎಷ್ಟೇ ಒಳ್ಳೆಯ ಲಾ ಮಾಡಿರ್ಲಿ, ಕಾನೂನು ಎಷ್ಟೇ ಸರಿಯಾಗಿದ್ರೂ ಆಚರಣೆಯಲ್ಲಿ ಅದು ಸಂಪೂರ್ಣವಾಗಿ ವಿಫಲವಾಗ್ಬಿಡುತ್ತೆ. ಪೊಲೀಸ್ ಹ್ಯಾವ್ ಅ ಬಿಗ್ ರೋಲ್ ಅಂಡ್ ಮಸ್ಟ್ ಯೂಸ್ ಪವರ್ ಕೇರ್ಫುಲಿ. ಈ ಸಂದರ್ಭದಲ್ಲಿ ಪೊಲೀಸರ ಪಾತ್ರ ಬಹಳ ಮುಖ್ಯವಾಗಿರುತ್ತೆ. ಹಾಗಾಗಿ ಆ ಪವರ್ ಅನ್ನ, ಅಧಿಕಾರವನ್ನು ಅವರು ಎಚ್ಚರಿಕೆಯಿಂದ ಬಳಸಬೇಕು. ಪೊಲೀಸ್ ಡಿಸೈಡ್ ವಿಚ್ ಕೇಸಸ್ ಟು ಇನ್ವೆಸ್ಟಿಗೇಟ್ ಅಂಡ್ ಹೂಮ್ ಟು ಅರೆಸ್ಟ್. ಅಲ್ವಾ, ಪೊಲೀಸರೇ ಅಲ್ವಾ ಯಾವ ಪ್ರಕರಣಗಳನ್ನ ತನಿಖೆ ಮಾಡಬೇಕು, ಯಾರನ್ನ ಬಂಧಿಸಬೇಕು ಅಂತ ನಿರ್ಧಾರ ಮಾಡುವರು ಪೊಲೀಸರು. ಇಫ್ ದೇ ಮಿಸ್ಯೂಸ್ ದಿಸ್ ಪವರ್, ಒಂದು ವೇಳೆ ಈ ಅಧಿಕಾರವನ್ನು ಅವರು ದುರುಪಯೋಗ ಪಡಿಸ್ಕೊಂಡ್ಬಿಟ್ರೆ, ಉದಾಹರಣೆಗೆ ಆಕ್ಟಿಂಗ್ ಟೂ ಕ್ವಿಕ್ಲಿ, ಇನ್ವೆಸ್ಟಿಗೇಷನ್ ಮಾಡದೆ ಕ್ರಮ ಕೈಗೊಂಡು ಬಿಡೋದು, ಅವ್ರು ಟಾರ್ಗೆಟಿಂಗ್ ಪೀಪಲ್ ಅನ್ಫೇರ್ಲಿ, ತಮಗೆ ಬೇಕಾದ ಅಥವಾ ತಮಗೆ ಯಾವ್ದಾದ್ರು ದ್ವೇಷ ಇದ್ದಂತ ವ್ಯಕ್ತಿಗಳ ಮೇಲೆ ಹೆಚ್ಚು ಕ್ರಮವನ್ನು ಕೈಗೊಳ್ಳೋದು, ಆ ರೀತಿ ಮಾಡ್ಬಿಟ್ರೆ ಇಟ್ ಕ್ಯಾನ್ ಲೀಡ್ ಟು ಅನ್ನೆಸೆಸರಿ ಆರ್ ಅನ್ಜಸ್ಟ್ ಕ್ರಿಮಿನಲ್ ಕೇಸಸ್. ಹಾಗಾಗಿ ಅಂತ ಸಂದರ್ಭದಲ್ಲಿ ಜಸ್ಟಿಸ್ ಅನ್ನ ಕೊಡ್ಲಿಕ್ಕೆ ಆಗೋದಿಲ್ಲ, ನ್ಯಾಯ ಸರಿಯಾಗಿ ಸಿಕ್ಕೋದಿಲ್ಲ. ಅನಗತ್ಯವಾಗಿ ಅಥವಾ ಕ್ರಿಮಿನಲ್ ಪ್ರಕರಣಗಳನ್ನ ಅನ್ಯಾಯದ ಮೂಲಕ ಕೊನೆಗೊಳಿಸಬೇಕಾಗತ್ತೆ. ಆವಾಗ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ ಅಂತಂದ್ರೆ, ಡೂ ಅ ಬೇಸಿಕ್ ಚೆಕ್ ಬಿಫೋರ್ ರಿಜಿಸ್ಟರಿಂಗ್ ಕೇಸಸ್. ಯಾವುದೇ ಪೊಲೀಸ್ ವ್ಯವಸ್ಥೆ ಇರಬಹುದು, ಅದೇನ್ ಮಾಡ್ಬೇಕು ಅಂತಂದ್ರೆ, ಮೊದಲು ಬೇಸಿಕ್ ಚೆಕ್, ಮೂಲಭೂತವಾಗಿ ಏನೇನಿದೆ ಆ ಒಂದು ವ್ಯವಸ್ಥೆ, ಆ ಒಂದು ಸಿಸ್ಟಮ್ ಏನೇನು ಅಪರಾಧ ಆಗಿದೆ ಅದನ್ನ ಸಂಪೂರ್ಣವಾಗಿ ಪರಿಶೀಲನೆ ಮಾಡಬೇಕು. ಇಂದ ಇಮ್ರಾನ್ ಪ್ರತಾಪ್ ಗರಿ ಕೇಸ್ ಒಂದು ಕೇಸ್ ಆಗಿದೆ ಮೊದಲು, ಅದ್ರ ಬಗ್ಗೆ ಆ ಸಂದರ್ಭದಲ್ಲಿ ಕೋರ್ಟ್ ಏನ್ ಹೇಳುತ್ತೆ ಅಂತಂದ್ರೆ, ಕೋರ್ಟ್ ಸ್ಯಾಡ್ ಪೊಲೀಸ್ ಮಸ್ಟ್ ಡೂ ಅ 14-day ಬೇಸಿಕ್ ಇನ್ಕ್ವೈರಿ ಬಿಫೋರ್ ಫೈಲಿಂಗ್ ಅನ್ FIR ಇನ್ ಸಮ್ ಕೇಸಸ್ ಲೈಕ್ ಸ್ಪೀಚ್ ರಿಲೇಟೆಡ್ ಒನ್ಸ್. ಈಗ ಕೆಲವರು ದೇಶದ್ರೋಹಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ವೈಷಮ್ಯದ ಭಾಷಣವನ್ನ, ಅದಕ್ಕೆ ಸಂಬಂಧಪಟ್ಟ ಕೆಲವೊಂದು ಕೇಸ್ಗಳಿರುತ್ತೆ. ಇನ್ನು ಹಲವಾರು ಪ್ರಕರಣಗಳಲ್ಲಿ ಪೊಲೀಸರು ಏನ್ ಮಾಡ್ಬೇಕು ಅಂತಂದ್ರೆ, FIR ದಾಖಲಿಸುವ ಮೊದಲು ಸುಮಾರು 14 ದಿನಗಳ ಕಾಲ ಸಂಪೂರ್ಣವಾಗಿ ವಿಚಾರಣೆಯನ್ನು ನಡೆಸಬೇಕು ಅಂತ ಸುಪ್ರೀಂ ಕೋರ್ಟ್ ಯಾವ ಕೇಸಲ್ಲಿ, ಇಮ್ರಾನ್ ಪ್ರತಾಪ್ ಗಡಿ ಕೇಸಲ್ಲಿ ಹೇಳಿದೆ. ಅದರಿಂದ ಏನ್ ಮಾಡಬಹುದು, ಅವಾಯ್ಡ್ ಫಾಲ್ಸ್ ಆರ್ ಸಿಲ್ಲಿ ಕೇಸಸ್. ಸುಮ್ಮನೆ ಯಾರ್ಯಾರೋ ಒಂದು
ಒಂದು ಕಂಪ್ಲೇಂಟ್ ಅನ್ನು ಕೊಡ್ತಾ ಇರ್ತಾರೆ. ಅಂತ ಸಿಲ್ಲಿ ಕೇಸ್ಗಳನ್ನ ಅವಾಯ್ಡ್ ಮಾಡಬಹುದು, ಮತ್ತೆ ಸುಳ್ಳು ಸುದ್ದಿ ಇರಬಹುದು, ಸುಳ್ಳು ಕೇಸ್ಗಳನ್ನ ನಾವು ಕಡಿಮೆ ಮಾಡಬಹುದು. ದಿಸ್ ಪ್ರೊಟೆಕ್ಟ್ಸ್ ಪೀಪಲ್ಸ್ ರೈಟ್ಸ್ ಅಂಡ್ ಪ್ರಿವೆಂಟ್ಸ್ ಮಿಸ್ಯೂಸ್ ಆಫ್ ಪೊಲೀಸ್ ಪವರ್. ಇದರಿಂದ ಜನರ ಹಕ್ಕುಗಳಿಗೆ ಒಂದು ಮಾನ್ಯತೆ ಸಿಗುತ್ತೆ, ರಕ್ಷಣೆ ಆಗುತ್ತೆ ಜನರ ಹಕ್ಕುಗಳು. ಅದರ ಜೊತೆ ಪೊಲೀಸ್ ಪವರ್ ಇದೆಯಲ್ವಾ, ಪೊಲೀಸರ ಅಧಿಕಾರ, ಅದು ದುರುಪಯೋಗ ಆಗೋದು ತಪ್ಪುತ್ತೆ. ಇದಾದ ನಂತರ ಇನ್ನೊಂದು ಎಡಿಟೋರಿಯಲ್ ಇದೆ ಟ್ರಂಪ್ ಅವರ ಬಗ್ಗೆ. ಎಲ್ಲಾ ಜಗತ್ತಿನಲ್ಲಿ ಶಾಂತಿ ಸ್ಥಾಪನೆ ಮಾಡುವನು ತಾನೇ ಅಂತ ಅವ್ರು ಹೇಳ್ತಾ ಇರ್ತಾರಲ್ವಾ, ಹಾಗಾಗಿ ಅವರ ಬಗ್ಗೆ ಇನ್ನೊಂದು ಎಡಿಟೋರಿಯಲ್ ಇದೆ ಇಲ್ಲಿ, ಟ್ರಂಪ್ ಪೆಟಿಂಗ್ ಕ್ಲೇಮ್ಸ್ ಅಂತ. ಟ್ರಂಪ್ ಫಾಲ್ಸ್ಲಿ ಕ್ಲೇಮ್ಡ್ ಹಿ ಸ್ಟಾಪ್ಡ್ ಅ ವಾರ್ ಬಿಟ್ವೀನ್ ಇಂಡಿಯಾ ಅಂಡ್ ಪಾಕಿಸ್ತಾನ್. ಅವ್ರು ಹೇಳೋ ಪ್ರಕಾರ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧವನ್ನು ನಿಲ್ಲಿಸಿದ್ದು ನಾನೇ ಅಂತ ಅವರು ಹೇಳ್ತಿದ್ದಾರೆ. US ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಸ್ಯಾಡ್ ಹಿ ಹೆಲ್ಪ್ಡ್ ಪ್ರಿವೆಂಟ್ ಅ ನ್ಯೂಕ್ಲಿಯರ್ ವಾರ್ ಬಿಟ್ವೀನ್ ಇಂಡಿಯಾ ಅಂಡ್ ಪಾಕಿಸ್ತಾನ್ ಬೈ ಮೀಡಿಯೇಟಿಂಗ್ ಅ ಸೀಸ್ ಫೈರ್. ಕದನ ವಿರಾಮದ ಮಾತುಕತೆಯಲ್ಲಿ ಮಧ್ಯಸ್ಥಿಕೆ ವಹಿಸೋದ್ರ ಮೂಲಕ ತಾನು ಏನ್ ಮಾಡಿದೆ, ಒಂದು ದೊಡ್ಡ ಪರಮಾಣು ಯುದ್ಧವನ್ನ ತಡೆಗಟ್ಟಿದ್ದೇನೆ ಅಂತ ಅವ್ರು ಹೇಳಿದ್ದಾರೆ. ಬಟ್ ಇಂಡಿಯಾ ಕ್ಲಿಯರ್ಲಿ ಸ್ಯಾಡ್ ದೇರ್ ವಾಸ್ ನೋ ಸಚ್ ಹೆಲ್ಪ್. ಭಾರತ ಸ್ಪಷ್ಟವಾಗಿ ಹೇಳಿದೆ, ಅಂತ ಯಾವುದೇ ಮಧ್ಯಸ್ಥಿಕೆಯನ್ನು ನಾವು ಪರಿಗಣಿಸಲಿಲ್ಲ, ಅವರು ಮಿಡ್ಲಲ್ಲಿ ಯಾವುದೇ ಮಾತುಕತೆಯಲ್ಲಿ ಬಂದಿರಲಿಲ್ಲ ಅಂತಂದ್ರೆ. ಮಾತುಕತೆ ಮುಖ್ಯವಾಗಿ ಭಾರತ ಪಾಕಿಸ್ತಾನದ ನಡುವೆ ಮಾತ್ರ ನಡೆದಿರೋದು. ಟ್ರಂಪ್ ಅವರ ಪಾತ್ರ, ಅಮೆರಿಕದ ಪಾತ್ರ ಇರಲಿಲ್ಲ ಅಲ್ಲಿ. ದ ಡಿಸಿಷನ್ ವಾಸ್ ಮೇಡ್ ಡೈರೆಕ್ಟ್ಲಿ ಬಿಟ್ವೀನ್ ಇಂಡಿಯಾ ಅಂಡ್ ಪಾಕಿಸ್ತಾನಿ ಮಿಲಿಟರಿ ಆಫೀಷಿಯಲ್ಸ್. ಈ ನಿರ್ಧಾರ ತೆಗೆದುಕೊಂಡಿರೋದ್ರಲ್ಲಿ ಭಾರತ ಪಾಕಿಸ್ತಾನ ಆ ಮಿಲಿಟರಿ ಅಧಿಕಾರಿಗಳು ಮಾತ್ರ ಇದಾವೆ ಹೊರತು ವಿತೌಟ್ ಎನಿ ಔಟ್ಸೈಡರ್ಸ್ ರೋಲ್, ಯಾವುದೇ ಹೊರಗಿನವರು ಇರಲಿಲ್ಲ ಇದರಲ್ಲಿ. ಅವರನ್ನ ಯಾವ ಹೊರಗಿನವರನ್ನು ನಾವು ಇದರಲ್ಲಿ ಪರಿಗಣಿಸೋದಿಲ್ಲ ಅಂತ ಭಾರತ ಮೊದಲಿಂದಾನು ಹೇಳ್ತಾ ಇದೆ. ಹಿಸ್ ಕಮೆಂಟ್ಸ್ ಗೋ ಅಗೇನ್ಸ್ಟ್ ಇಂಡಿಯಾಸ್ ಕ್ಲಿಯರ್ ಪಾಲಿಸಿ ಆನ್ ಕಾಶ್ಮೀರ್. ಈ ರೀತಿ ಅವರ ಹೇಳಿಕೆಗಳಿದೆಯಲ್ವಾ, ಇದು ಭಾರತದ ಕಾಶ್ಮೀರದಕ್ಕೆ ಸಂಬಂಧಪಟ್ಟ ಹಾಗೆ ನೀತಿ ಇದೆ. ಅಂತಂದ್ರೆ ನಾವು ಯಾವುದೇ ಹೊರಗಿನ ಮೂರನೇ ವ್ಯಕ್ತಿಗಳನ್ನ ಅವಲಂಬಿಸೋದಿಲ್ಲ, ಅವರು ಇದರಲ್ಲಿ ಮಧ್ಯದಲ್ಲಿ ತಲೆ ಹಾಕಬಾರ್ದು. ಇಂಡಿಯಾ ಹ್ಯಾಸ್ ಆಲ್ವೇಸ್ ಸ್ಯಾಡ್ ಕಾಶ್ಮೀರ್ ಇಸ್ ಇಟ್ಸ್ ಇಂಟರ್ನಲ್ ಮ್ಯಾಟರ್ ಅಂಡ್ ವಿಲ್ ನಾಟ್ ಅಲೋ ಎನಿ ಥರ್ಡ್ ಪಾರ್ಟಿ ಮೀಡಿಯೇಷನ್. ಇದು ನಮ್ಮ ಆಂತರಿಕ ವಿಷಯ, ಯಾವುದೇ ಮೂರನೇ ವ್ಯಕ್ತಿ ಬಂದು ತಲೆ ಹಾಕೋ ಅವಶ್ಯಕತೆ ಇರೋದಿಲ್ಲ ಇಲ್ಲಿ ಅಂತ ಮೊದಲಿಂದಾನು ಭಾರತ ಹೇಳ್ತಾ ಬರ್ತಾ ಇದೆ. But Trump's repeated offers to mediate and talk of nuclear threats and dinner meetings between leaders weaken India's global stand and ignore the real issue of terrorism from Pakistan. ಟ್ರಂಪ್ ಅವ್ರು ಏನ್ ಹೇಳ್ತಾ ಇದ್ದಾರೆ ಮೊದಲಿಂದಾನು ಅಂತಂದ್ರೆ, ಇಲ್ಲ ತಾನು ಮಧ್ಯಸ್ಥಿಕೆ ವಹಿಸ್ತೇನೆ, ನಿಮ್ ಯುದ್ಧ ಮಾಡ್ಲಿಕ್ಕೆ ಬಿಡೋದಿಲ್ಲ, ಏನೇನು ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋಣ ಅಂತ. ಈಗ ಒಂದು ಪರಮಾಣು ಬೆದರಿಕೆ ಬರುತ್ತೆ, ಅದನ್ನ ನಿವಾರಿಸೋಣ, ಮತ್ತೆ ನಾಯಕರ ನಡುವೆ ಡಿನ್ನರ್ ಮೀಟಿಂಗ್ ಕರೆಯೋದು, ಮಾತುಕತೆ ನಡೆಸೋದು, ಇದನ್ನೆಲ್ಲ ಮಾಡೋಣ ಅಂತ ಅವ್ರು ಪದೇ ಪದೇ ಹೇಳ್ತಾ ಇರ್ತಾರೆ. ಹೀಗೆ ಮಾಡೋದ್ರಿಂದ ಒಂದು ಜಾಗತಿಕ ಮಟ್ಟದಲ್ಲಿ ಭಾರತದ ಇಮೇಜ್ಗೆ, ಭಾರತದ ಒಂದು ಮನ್ನಣೆಗೆ ಧಕ್ಕೆ ಬರುತ್ತೆ. ಅದೇ ಸಂದರ್ಭದಲ್ಲಿ ರಿಯಲ್ ಇಶ್ಯೂ ಆಫ್ ಟೆರರಿಸಂ ನೆಗ್ಲೆಕ್ಟ್ ಆಗುತ್ತೆ. ನಾವು ಮುಖ್ಯವಾಗಿ ಫೋಕಸ್ ಮಾಡಬೇಕಾಗಿರೋದು ಪಾಕಿಸ್ತಾನದ ಬಗ್ಗಲ್ಲ, ಅಲ್ಲಿ ಅದು ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥ ಭಯೋತ್ಪಾದನೆಯ ಮೇಲೆ. ಯಾವಾಗ ನಾವು ಪಾಕಿಸ್ತಾನಕ್ಕೆ ಎಷ್ಟು ಸಲಿಗೆ ಕೊಡ್ತೇವೋ ಅದು ಭಯೋತ್ಪಾದನೆಗೆ ಇನ್ನಷ್ಟು ಸಹಾಯ ಮಾಡ್ತಾ ಹೋಗುತ್ತೆ. ಇದನ್ನ ಈ ಸಂದರ್ಭದಲ್ಲಿ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಟ್ರಂಪ್ ಅವರು ಅಂತ ಭಾರತ ಹೇಳುತ್ತೆ. ಇದಾದ ನಂತರ ರಿಸ್ಟೋರ್ಡ್ ಫೇತ್ ಅನ್ನುವಂತ ಒಂದು ಎಡಿಟೋರಿಯಲ್ ಇದೆ, ನೋಡೋಣ. ಆಲ್ ರೇಪಿಸ್ಟ್ ಇನ್ ದ ಪೊಲಾಚಿ ಕೇಸ್ ವರ್ ಪನಿಶ್ಡ್ ವಿತ್ ಲೈಫ್ ಇಂಪ್ರಿಸನ್ಮೆಂಟ್. ಕೆಲವು ದಿನಗಳ ಹಿಂದೆ ಒಂದು ಪೊಲಾಚಿ ಅನ್ನುವ ಅಲ್ಲಿ ರೇಪ್ ಕೇಸ್ ಆಗಿತ್ತು, ಅತ್ಯಾಚಾರ ಪ್ರಕರಣ ಆಗಿತ್ತು. ಆ ಎಲ್ಲಾ ಅತ್ಯಾಚಾರಿಗಳಿಗೆ ಈಗ ನ್ಯಾಯಾಲಯ ಜೀವಾವಧಿ ಶಿಕ್ಷೆನ ವಿಧಿಸಿದೆ. ಇನ್ ದ ಪೊಲಾಚಿ ಸೆಕ್ಷುವಲ್ ಅಸಾಲ್ಟ್ ಕೇಸ್ 9 men were found guilty and given life sentence. ಅದರಲ್ಲಿ 9 ಪುರುಷರನ್ನ ತಪ್ಪಿತಸ್ಥರು ಅಂತ ಘೋಷಣೆ ಮಾಡಿ ಅವರಿಗೆ ಜೀವಾವಧಿ ಶಿಕ್ಷೆಯನ್ನ ಕೊಟ್ಟಿದೆ. ಯಾರು? ಕೊಯಂಬತ್ತೂರ್ ಮಹಿಳಾ ಕೋರ್ಟ್. ದ ಕೇಸ್ ಬಿಗಿನ್ ವೆನ್ ಒನ್ ಬ್ರೇವ್ ಗರ್ಲ್ ರಿಪೋರ್ಟೆಡ್ ದ ಕ್ರೈಮ್. ನೋಡಿ, ಆ ಒಂದು ಪ್ರಕರಣ ಶುರುವಾಗಿತ್ತು ಹೇಗೆ ಅಂತಂದ್ರೆ, ಒಬ್ಬ ಧೈರ್ಯಶಾಲಿ ಹುಡುಗಿ ಏನ್ ಮಾಡಿದಾಳೆ, ಆ ಅಪರಾಧವನ್ನ ವರದಿ ಮಾಡಿದಾಳೆ. ವಿಚ್ ಲೇಟರ್ ಎಕ್ಸ್ಪೋಸ್ಡ್ ಅ ಬಿಗ್ ನೆಟ್ವರ್ಕ್ ಆಫ್ ಮೆನ್ ಟಾರ್ಗೆಟಿಂಗ್ ಅಂಡ್ ಬ್ಲಾಕ್ ಮೇಲಿಂಗ್ ಮೆನಿ ಗರ್ಲ್ಸ್ ಯೂಸಿಂಗ್ ವಿಡಿಯೋಸ್. ಆ ಒಂದು ಹುಡುಗಿ ಧೈರ್ಯ ಮಾಡಿರೋದ್ರಿಂದ ದೊಡ್ಡ ನೆಟ್ವರ್ಕ್, ದೊಡ್ಡ ಜಾಲ ಇತ್ತು ಅವರದ್ದು. ಆ ಜಾಲನೆ ಕಂಡುಹಿಡಿದಿದ್ದಾರೆ ಪೊಲೀಸರು. ಅದಾದ್ಮೇಲೆ ಅವ್ರೇನ್ ಮಾಡ್ತಾ ಇದ್ರು ಅಂತಂದ್ರೆ, ವಿಡಿಯೋ ಮಾಡೋದ್ರ ಮೂಲಕ ತುಂಬಾ ಮಹಿಳೆಯರನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದ್ರು. ಆಮೇಲೆ ಅವ್ರ ಮೇಲೆ ಬೇರೆ ಬೇರೆ ರೀತಿ ದೌರ್ಜನ್ಯವನ್ನ ನಡೆಸ್ತಾ ಇದ್ರು. ದ ಕೋರ್ಟ್ ಎಕ್ಸ್ಪೋಸ್ಡ್ ಮಿಸ್ಯೂಸ್ ಆಫ್ ಪವರ್ ಅಂಡ್ ಆರ್ಡರ್ಡ್ ಬಿಗ್ ಕಾಂಪನ್ಸೇಷನ್. ಅಧಿಕಾರದ ದುರುಪಯೋಗ ಆಗಿದೆ ಇಲ್ಲಿ, ಮತ್ತೆ ಇನ್ನೊಂದು ದೊಡ್ಡ ಮೊತ್ತದ ಪರಿಹಾರ ಕೊಡಬೇಕು ಅಂತ ಕೋರ್ಟ್ ಹೇಳ್ತಾ ಇದೆ. ದ ರೇಪಿಸ್ಟ್ ಹ್ಯಾಡ್ ಪೊಲಿಟಿಕಲ್ ಲಿಂಕ್ಸ್. ನಿಮ್ಗೆ ಗೊತ್ತೇ ಇರುತ್ತೆ, ಈ ಒಂದು ಅತ್ಯಾಚಾರಿಗಳಿಗೆ ರಾಜಕೀಯ ಸಂಪರ್ಕ ಸಹ ಇರುತ್ತೆ ಎಷ್ಟೋ ಸಾರಿ. ಮನಿ, ಹಣದ ಬಲ ಇರುತ್ತೆ, ಮಸಲ್ ಪವರ್, ತೋಳ್ಬಲ, ವಿಚ್ ದೇ ಯೂಸ್ ಟು ಸ್ಕೇರ್ ದ ವಿಕ್ಟಿಮ್ಸ್ ಇನ್ ಟು ಸೈಲೆನ್ಸ್. ಈ ಎಲ್ಲ ಬಲವನ್ನು ಉಪಯೋಗಿಸ್ಕೊಂಡು ಅವ್ರು ಏನ್ ಮಾಡ್ತಾ ಇದ್ರು, ವಿಕ್ಟಿಮ್ಸ್ ಅನ್ನ, ಈ ಯಾರು ಬಲಿಪಶುಗಳು ಇರ್ತಾರಲ್ವಾ, ಇಂತಹ ದೌರ್ಜನ್ಯದಿಂದ ಬಲಿಪಶು ಆಗಿರೋರು, ಅವರನ್ನ ಬೆದರಿಸಿ ಯಾವುದೇ ಸತ್ಯ ಹೊರಗೆ ಬರದೇ ಇರೋ ರೀತಿ ನೋಡ್ಕೊಳ್ತಾ ಇದ್ರು.
But the judge ordered strong punishment and told the government to give 85 lakhs as compensation to the survivors. ಸರ್ಕಾರಕ್ಕೆ ಏನ್ ಹೇಳಿದೆ ಕೋರ್ಟ್ ಅಂತಂದ್ರೆ, ಇವರ ವಿರುದ್ಧ ಕಠಿಣ ಕ್ರಮವನ್ನ ಹೇಗೂ ಸರ್ಕಾರಕ್ಕೆ ಹೇಳಿರೋದೇನಂತಂದ್ರೆ 85 ಲಕ್ಷ ಪರಿಹಾರವನ್ನ ಕೊಡಬೇಕು. ಯಾರಿಗೆ? ಈಗ ಬದುಕುಳಿದಿದ್ದಾರಲ್ವಾ ಅವರಿಗೆ. ಇದರಿಂದ ಸಂತ್ರಸ್ತರು ಅಂತ ಹೇಳ್ತೇವೆ, ಆ ಸಂತ್ರಸ್ತರಿಗೆ 85 ಲಕ್ಷ ಪರಿಹಾರವನ್ನು ಕೊಡಬೇಕು ಅಂತ ಇಲ್ಲಿ ಒಂದು ಕೋರ್ಟ್ ಒಳ್ಳೆಯ ನಿರ್ಧಾರವನ್ನ ತೆಗೆದುಕೊಂಡಿದೆ. ಅದೇ ರೀತಿ ಅವರಿಗೆ ಲೈಫ್ ಇಂಪ್ರಿಸನ್ಮೆಂಟ್ ಅನ್ನ ಹೇರಿದೆ. ಇದಾದ ನಂತರ ದ ರೋಡ್ ಟು ಸೇಫ್ಟಿ, ರೋಡ್ ಸೇಫ್ಟಿಯ ಬಗ್ಗೆ. ರೋಡ್ ಟು ಸೇಫ್ಟಿ ನೋಡಿ, ಒಂದು ಆರ್ಟಿಕಲ್ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಇಂಡಿಯಾ ಹ್ಯಾಸ್ ಟೂ ಮೆನಿ ರೋಡ್ ಆಕ್ಸಿಡೆಂಟ್ಸ್. ನಮ್ಮ ದೇಶದಲ್ಲಿ ರಸ್ತೆ ಅಪಘಾತಗಳ ಸಂಖ್ಯೆ ತುಂಬಾ ಹೆಚ್ಚಾಗ್ತಾ ಇದೆ. ಅಂಡ್ ಸೇಫ್ಟಿ ಇಸ್ ಅ ಬೇಸಿಕ್ ರೈಟ್. ಸುರಕ್ಷಿತವಾಗಿರುವುದು ನಮ್ಮ ಮೂಲಭೂತ ಹಕ್ಕುಗಳಲ್ಲಿ ಒಂದು. ಆದ್ರೆ ಪ್ರತಿದಿನ ಅಪಘಾತಗಳು ಜಾಸ್ತಿ ಆಗ್ತಾ ಇದೆ. ಎವ್ರಿ ಇಯರ್ ಮೋರ್ ದೆನ್ 1.68 lakh ಪೀಪಲ್ ಡೈ ಇನ್ ರೋಡ್ ಆಕ್ಸಿಡೆಂಟ್ ಇನ್ ಇಂಡಿಯಾ. ಒಂದು ವರ್ಷದಲ್ಲಿ ಸರಾಸರಿ 1.5 ಲಕ್ಷಕ್ಕಿಂತ ಹೆಚ್ಚು ಜನ, 1.68 ಲಕ್ಷಕ್ಕೂ ಹೆಚ್ಚು ಜನರು ಸಾಯ್ತಾ ಇದ್ದಾರೆ. ಇಟ್ ಇಸ್ ಮಚ್ ಹೈಯರ್ ದೆನ್ ಇನ್ ಕಂಟ್ರೀಸ್ ಲೈಕ್ ಜಪಾನ್ ಅಂಡ್ ಯುಕೆ ಜಪಾನ್ಗಿಂತಲ್ಲ ಇದು ಜಾಸ್ತಿ ಇದೆ. ರೋಡ್ ಸೇಫ್ಟಿ ಇಸ್ ನಾಟ್ ಜಸ್ಟ್ ಅ ರೂಲ್, ಇಟ್ಸ್ ಅ ರೈಟ್ ಟು ಲೈಫ್ ಅಂಡರ್ ಆರ್ಟಿಕಲ್ 21. ಇದೊಂದು ರೂಲ್ ಮಾತ್ರ ಅಲ್ಲ, ಇದು ನಿಯಮಕ್ಕೆ ಮಾತ್ರ ಸಂಬಂಧಪಟ್ಟಿರೋದಲ್ಲ, ನಮ್ಮೆಲ್ಲರ ಬದುಕುವ ಹಕ್ಕಿನಲ್ಲಿ ಬರುತ್ತೆ. ಇದು ಸಂವಿಧಾನದ 21ನೇ ವಿಧಿಯ ಅಡಿಯಲ್ಲಿ ಬರುವಂತಹ ಬದುಕುವ ಹಕ್ಕಲ್ಲಿ ಸಹ ರೋಡ್ ಸೇಫ್ಟಿ ಬರುತ್ತೆ. ಅಂಡ್ ಎವ್ರಿ ಒನ್ ಇನ್ಕ್ಲೂಡಿಂಗ್ ಪೆಡಸ್ಟ್ರಿಯನ್ಸ್, ಸೈಕ್ಲಿಸ್ಟ್ ಡಿಸರ್ವ್ಸ್ ಟು ಟ್ರಾವೆಲ್ ಸೇಫ್ಲಿ. ಹಾಗಾಗಿ ಪಾದಚಾರಿಗಳು, ಸೈಕ್ಲಿಸ್ಟ್ಗಳು, ಹೀಗೆ ಎಲ್ಲರಿಗೂ ಸಹ ಬದುಕಲಿಕ್ಕೆ ಅರ್ಹತೆ ಇದೆ, ಸುರಕ್ಷಿತವಾಗಿ ಪ್ರಯಾಣ ಮಾಡ್ಲಿಕ್ಕೆ ಅರ್ಹತೆ ಇರುತ್ತೆ, ಆ ಹಕ್ಕಿದೆ. ಅದನ್ನ ಈಗ ಕಡೆಗಣಿಸಲಾಗ್ತಾ ಇದೆ. ಅಂದ್ರೆ ಯಾಕೆ? ಇನ್ಫ್ರಾಸ್ಟ್ರಕ್ಚರ್ ಅಷ್ಟು ಕರೆಕ್ಟ್ ಆಗಿಲ್ಲ. ರೋಡ್ ಸೇಫ್ಟಿ ಬಗ್ಗೆ ಸರ್ಕಾರ ತೆಗೆದುಕೊಳ್ತಾ ಇರುವಂತಹ ಕ್ರಮಗಳು ಸಾಕಾಗ್ತಾ ಇಲ್ಲ. ಗವರ್ಮೆಂಟ್ ಇಸ್ ಟೇಕಿಂಗ್ ಸ್ಟೆಪ್ಸ್ ಬಟ್ ಮೋರ್ ಇನ್ವೆಸ್ಟ್ಮೆಂಟ್ ಅಂಡ್ ಸೇಫ್ ರೋಡ್ ಡಿಸೈನ್ ಆರ್ ನೀಡೆಡ್. ಸರ್ಕಾರ ಕ್ರಮಗಳನ್ನ ತೆಗೆದುಕೊಳ್ತಾ ಇದೆ, ಆದ್ರೆ ಹೆಚ್ಚು ಇನ್ವೆಸ್ಟ್ಮೆಂಟ್ ಆಗಬೇಕು, ಹೆಚ್ಚಿನ ಹೂಡಿಕೆಗಳಾಗಬೇಕು, ಮತ್ತೆ ರೋಡ್ ಡಿಸೈನ್, ರೋಡಿನ ಒಂದು ವಿನ್ಯಾಸ ಇನ್ನಷ್ಟು ಚೆನ್ನಾಗಾಗಬೇಕು, ಸೇಫ್ ಆಗಿರಬೇಕು. ದ ಗವರ್ಮೆಂಟ್ ಇಸ್ ಫಿಕ್ಸಿಂಗ್ ಆಕ್ಸಿಡೆಂಟ್ ಪ್ರೋನ್ ಏರಿಯಾಸ್. ಕೆಲವೊಂದು ಬ್ಲಾಕ್ ಸ್ಪಾಟ್ ಗಳನ್ನ ಫಿಕ್ಸ್ ಮಾಡ್ತಾ ಇದೆ, ಸರಿಪಡಿಸ್ತಾ ಇದೆ ಸರ್ಕಾರ. ಸೆಟ್ಟಿಂಗ್ ಅಪ್ ಡ್ರೈವರ್ ಟ್ರೈನಿಂಗ್ ಸೆಂಟರ್ಗಳನ್ನ ಸೆಟ್ ಮಾಡ್ತಾ ಇದ್ದಾರೆ. ಸಿಸಿಟಿವಿ ಕ್ಯಾಮ್ರಾ, ಯಾರು ರೂಲ್ ಬ್ರೇಕ್ ಮಾಡ್ತಾರಲ್ವ ಅವರನ್ನ ಕಂಡುಹಿಡಿಲಿಕ್ಕೆ ಸಿಸಿಟಿವಿ ಕ್ಯಾಮ್ರಾ. ಬಟ್ ಫಾರ್ ರಿಯಲ್ ಚೇಂಜ್ ವಿ ನೀಡ್ ಸೇಫ್ ರೋಡ್ ಡಿಸೈನ್. ಅದಕ್ಕೋಸ್ಕರ ಒಳ್ಳೆಯ ರಸ್ತೆಯ ವಿನ್ಯಾಸಗಳಾಗಬೇಕು. ಪಬ್ಲಿಕ್ ಅವೇರ್ನೆಸ್, ಟ್ರಾಫಿಕ್ ರೂಲ್ಸ್ ಗಳ ಬಗ್ಗೆ ಎಲ್ರಿಗೂ ತಿಳಿದಿರಬೇಕು, ಮತ್ತೆ ಎಲ್ಲರೂ ಅದನ್ನ ಪಾಲನೆ ಮಾಡ್ತಿದ್ದಾರೆ ಅನ್ನೋದನ್ನ ಖಚಿತಪಡಿಸ್ಕೋಬೇಕು. ಅಂಡ್ ಮನಿ ಫ್ರಮ್ ಕಾರ್ ಕಂಪನೀಸ್, ಕೆಲವೊಂದು ಕಾರ್ ಕಂಪನಿಗಳಿಂದ ಹೂಡಿಕೆ ಮಾಡೋದ್ರ ಮೂಲಕ ನಾವೇನ್ ಮಾಡಬಹುದು, ಸೇಫ್ಟಿ ಪ್ರಾಜೆಕ್ಟ್ ಗಳನ್ನ ಚೆನ್ನಾಗಿ ನಿರ್ವಹಿಸಬಹುದು. ಸ್ಪೆಂಡಿಂಗ್ ಆನ್ ರೋಡ್ ಸೇಫ್ಟಿ ಸೇವ್ಸ್ ಲೈವ್ಸ್ ಅಂಡ್ ಆಲ್ಸೋ ಹೆಲ್ಪ್ಸ್ ದಿ ಎಕಾನಮಿ. ಬರೀ ಜನರ ಜೀವ ಉಳಿಯೋದು ಮಾತ್ರ ಅಲ್ಲ, ಸರ್ಕಾರಕ್ಕೂ ಇದರಿಂದ ಆರ್ಥಿಕತೆಗೆ ಹೆಚ್ಚಿನ ದೊಡ್ಡ ಮಟ್ಟದಲ್ಲಿ ಹೆಲ್ಪ್ ಆಗುತ್ತೆ. ಇದನ್ನೆಲ್ಲ ಪರಿಗಣಿಸಿ ಒಳ್ಳೆಯ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನದು, ಜಸ್ಟಿಸ್ BR ಗವಾಯ್ ಟೇಕ್ಸ್ ಓವರ್ ಆಸ್ CJI ಫಾರ್ 6 months ಟೆನ್ಯೂರ್. ಈಗ ಭಾರತದ CJI ಚೇಂಜ್ ಆಗಿದ್ದಾರೆ. ಅವರ ಹೆಸರು ಜಸ್ಟಿಸ್ BR ಗವಾಯ್, 52ನೇ ಮುಖ್ಯ ನ್ಯಾಯಮೂರ್ತಿಯಾಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಜಸ್ಟಿಸ್ ಗವಾಯ್ ಟುಕ್ ಓತ್ ಆಸ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂಡ್ ವಿಲ್ ಸರ್ವ್ ಫಾರ್ 6 months. ಕೇವಲ 6 ತಿಂಗಳು ಮಾತ್ರ ಇದೆ ಅವರಿಗೆ ಅವಕಾಶ ಈಗ, ಟಿಲ್ November 23, 2025. ಈ ವರ್ಷದ November 23 ತನಕ ಅವರು ಅಧಿಕಾರದಲ್ಲಿರ್ತಾರೆ. ಹಿ ಇಸ್ ಫಸ್ಟ್ ಬುದ್ಧಿಸ್ಟ್ CJI. ನೋಡಿ, ಬೌದ್ಧ ಧರ್ಮದ ಅನುಯಾಯಿ ಅವರು, ಹಾಗಾಗಿ ಮೊದಲನೇ ಬುದ್ಧಿಸ್ಟ್ CJI ಅವರು. ಹಿ ಕಮ್ಸ್ ಫ್ರಮ್ ದಲಿತ್ ಬ್ಯಾಕ್ಗ್ರೌಂಡ್. ಅವರ ಬ್ಯಾಕ್ಗ್ರೌಂಡು ದಲಿತ ಹಿನ್ನೆಲೆಯಿಂದ ಬಂದವರಾಗಿದ್ರು. ಹಿ ಇಸ್ ನೋನ್ ಫಾರ್ ಬೀಯಿಂಗ್ ಬೋಲ್ಡ್ ಅಂಡ್ ಫೇರ್ ಇನ್ ಹಿಸ್ ಡಿಸಿಷನ್ಸ್. ತಮ್ಮ ನಿರ್ಧಾರಗಳಲ್ಲಿ ನ್ಯಾಯವನ್ನು ತೆಗೆದುಕೊಳ್ಬೇಕಾದ್ರೆ ದಿಟ್ಟವಾಗಿರುವಂತಹ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಅವರು ತುಂಬಾ ಹೆಸರುವಾಸಿ. ಇದಾದ ನಂತರ ಮುಂದಿನದು, ಇಂಡಿಯನ್ ಟೀಮ್ ಇನ್ UN ಟು ಪ್ರೆಸೆಂಟ್ ಎವಿಡೆನ್ಸ್ ಆನ್ ಪಹಲ್ಗಾಮ್ ಅಟ್ಯಾಕ್. ಏನಾಗಿದೆ ಅಂತಂದ್ರೆ, ಭಾರತದ ಒಂದು ತಂಡ, ಇಂಡಿಯನ್ ಟೀಮ್ ವೆಂಟ್ ಟು ದ UN ನ್ಯೂಯಾರ್ಕ್ ಶೋ ಪ್ರೂಫ್ ಅಗೇನ್ಸ್ಟ್ ದಿ ರೆಸಿಸ್ಟೆಂಟ್ ಫ್ರಂಟ್. ಯಾವುದು TRF ಅನ್ನುವಂತ ಗುಂಪು ನೆನಪಾಗ್ತಿದೆಯಲ್ವಾ, ಪಹಲ್ಗಾಮ್ ಅಟ್ಯಾಕ್ ಮಾಡಿದ್ದು. ದ ಗ್ರೂಪ್ ಬಿಹೈಂಡ್ ದಿ ಪಹಲ್ಗಾಮ್ ಟೆರರ್ ಅಟ್ಯಾಕ್ ಆಸ್ಕಿಂಗ್ ದಿ UN ಟು ಬ್ಯಾನ್ ದಿಸ್ ಟೆರರಿಸ್ಟ್ ಗ್ರೂಪ್. ಭಾರತದ ಒಂದು ತಂಡ ಈ ರೆಸಿಸ್ಟೆನ್ಸ್ ಫ್ರಂಟ್ ವಿರುದ್ಧ ಪುರಾವೆಗಳನ್ನ ಇಟ್ಕೊಂಡು ನ್ಯೂಯಾರ್ಕ್ಗೆ, ಅಲ್ಲಿನ ವಿಶ್ವಸಂಸ್ಥೆಗೆ ಹೋಗಿ ಈ ಗುಂಪನ್ನ ನಿಷೇಧಿಸಬೇಕು, ಅದನ್ನ ಸಂಪೂರ್ಣವಾಗಿ ಬ್ಯಾನ್ ಮಾಡಬೇಕು, ನಿಷೇಧ ಮಾಡಿಬಿಡಿ ಅಂತ ಕೇಳ್ಕೊಳ್ತಾ ಇದೆ. ಏನ್ ಮಾಡ್ತಾರೆ ಅಂತ ಮುಂದಿನ ದಿನಗಳಲ್ಲಿ ನೋಡೋಣ. ಇನ್ನು ಬರ್ತ್ ರೇಟ್ಸ್ ಇನ್ ಡೆಲ್ಲಿ, ಕೇರಳ ಅಂಡ್ ತಮಿಳುನಾಡು ಡಿಕ್ಲೈನಿಂಗ್ ಅಟ್ ಟ್ವೈಸ್ ದ ರೇಟ್ ಆಫ್ ನ್ಯಾಷನಲ್ ಎವರೇಜ್ ರಿಪೋರ್ಟ್. ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ದೆಹಲಿ, ಕೇರಳ, ತಮಿಳುನಾಡು ಮುಂತಾದ ಕಡೆ ಬರ್ತ್ ರೇಟ್, ಜನನ ಪ್ರಮಾಣ
ರಾಷ್ಟ್ರೀಯ ಸರಾಸರಿಗಿಂತ 2 ಪಟ್ಟು ವೇಗವಾಗಿ ಕುಸಿತಾ ಇದೆ. ಆದ್ರೆ ಅದೇ ಸಂದರ್ಭದಲ್ಲಿ ಸ್ಟೇಟ್ಸ್ ಲೈಕ್ ಬಿಹಾರ್, ಉತ್ತರ ಪ್ರದೇಶ್, ರಾಜಸ್ಥಾನ್ have higher birth rates and are not seeing much decline unlike many other states. ಬೇರೆ ರಾಜ್ಯಗಳಲ್ಲಿ ಕುಸಿತಾ ಇದೆ, ಆದ್ರೆ ಬಿಹಾರ, ಉತ್ತರ ಪ್ರದೇಶ, ರಾಜಸ್ಥಾನದಲ್ಲಿ ಜನನ ಪ್ರಮಾಣ ಇನ್ನೂ ಸಹ ಜಾಸ್ತಿ ಇದೆ. ಇದು ಎಲ್ಲಿ ಕನೆಕ್ಟ್ ಆಗುತ್ತೆ? ಡಿಲಿಮಿಟೇಷನ್. ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಜನಸಂಖ್ಯೆನ ಕಡಿಮೆ ಮಾಡಿದ್ದಾರೆ ಅವರು ಬೇರೆ ಬೇರೆ ಯೋಜನೆಗಳ ಮೂಲಕ. ಉತ್ತರ ಭಾರತದಲ್ಲಿ ಜನನ ಪ್ರಮಾಣ ಜಾಸ್ತಿ ಆಗ್ತಾನೆ ಇದೆ. ಕ್ಷೇತ್ರ ಮರುವಿಂಗಡಣೆ ಅನ್ನುವಂತ ಒಂದು ಟಾಪಿಕ್ ಬಂದಾಗ ಅಲ್ಲಿ ನೀವು ಇದನ್ನ ಮೆನ್ಷನ್ ಮಾಡಬಹುದು, ಬೇರೆ ಬೇರೆ ಕಡೆ ಸಹ ಯೂಸ್ ಮಾಡ್ಕೊಳ್ಬಹುದು. ಇದಾದ ನಂತರ ಮುಂದೆ ಸರ್ಕಾರ ಕ್ಯಾಬಿನೆಟ್ ಅಪ್ರೂವ್ಸ್ 3,700 crore ಡಿಸ್ಪ್ಲೇ ಚಿಪ್ ಮೇಕಿಂಗ್ ಯೂನಿಟ್ ಇನ್ UP. ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಸುಮಾರು 3,700 ಕೋಟಿ ಅಷ್ಟು ದುಡ್ಡನ್ನ ಗವರ್ಮೆಂಟ್ ಅಪ್ರೂವ್ ಮಾಡಿದೆ. ಯಾವುದಕ್ಕೋಸ್ಕರ ಅಂತಂದ್ರೆ ಚಿಪ್ ಮೇಕಿಂಗ್, ಬೇರೆ ಬೇರೆ ಚಿಪ್ ತಯಾರಿಕಾ ಘಟಕ ಎಲ್ಲಿ? ಜೇವರ್, ಉತ್ತರ ಪ್ರದೇಶದಲ್ಲಿ. ವಿಚ್ ವಿಲ್ ಪ್ರೊಡ್ಯೂಸ್ ಡಿಸ್ಪ್ಲೇ ಚಿಪ್ಸ್ ಫಾರ್ ಡಿವೈಸಸ್ ಲೈಕ್ ಫೋನ್ಸ್, ಲ್ಯಾಪ್ಟಾಪ್ಸ್ ಅಂಡ್ ಕಾರ್ಸ್. ಲ್ಯಾಪ್ಟಾಪ್, ಫೋನು ಡಿಸ್ಪ್ಲೇ ಇರುತ್ತಲ್ವಾ, ಅದಕ್ಕೋಸ್ಕರ ಚಿಪ್ ಅನ್ನ ತಯಾರು ಮಾಡ್ತಾರೆ. ಬೂಸ್ಟಿಂಗ್ ಇಂಡಿಯಾಸ್ ಎಲೆಕ್ಟ್ರಾನಿಕ್ ಇಂಡಸ್ಟ್ರಿ. ಇದರಿಂದ ಎಲೆಕ್ಟ್ರಾನಿಕ್ ಉದ್ಯಮಕ್ಕೆ ಉತ್ತೇಜನ ಸಿಗುತ್ತೆ. ಇನ್ನು ಚಿಪ್ ಆಯ್ತು. ಇನ್ನು 6G. ಇಂಡಿಯಾ ಅಮಂಗ್ ಟಾಪ್ 6 ಇನ್ 6G ಪೇಟೆಂಟ್ ಫೈಲಿಂಗ್ಸ್. 6G ಟೆಕ್ನಾಲಜಿಗೆ ಸಂಬಂಧಪಟ್ಟ ಹಾಗೆ ಪೇಟೆಂಟ್ ಸಲ್ಲಿಸುವುದರಲ್ಲಿ ಟಾಪ್ 6 ಕಂಟ್ರೀಸ್ಗಳಲ್ಲಿ ಭಾರತ ಸಹ ಒಂದು. ವಿಶ್ವದ 6 ಅಗ್ರ ದೇಶಗಳಲ್ಲಿ ಭಾರತ ಸಹ ಒಂದು. ವಿತ್ ಓವರ್ 300 crore rupees ಇನ್ವೆಸ್ಟೆಡ್ ಇನ್ 111 ರಿಸರ್ಚ್ ಪ್ರಾಜೆಕ್ಟ್ಸ್. ನಾವು 6G ಅನ್ನು ಆದಷ್ಟು ಬೇಗ ಅಳವಡಿಸಿಕೊಳ್ಬೇಕು ಅಂತ ಸುಮಾರು 111 ಸಂಶೋಧನಾ ಯೋಜನೆಗಳಲ್ಲಿ 300 ಕೋಟಿಗೂ ಹೆಚ್ಚು ಹೂಡಿಕೆಯನ್ನು ಮಾಡಿದ್ದೇವೆ. ಇದಾದ ನಂತರ ಸೈಂಟಿಸ್ಟ್ ಮೇಕ್ ಯುನಿಕ್ 2D ಮಾಡೆಲ್ 2D ಮೆಟಲ್ಸ್ ಮಚ್ ಸಾಟ್ ಆಫ್ಟರ್ ಫಾರ್ ಫ್ಯೂಚರ್ ಟೆಕ್. 2D ಮೆಟಲ್ ಸೈಂಟಿಸ್ಟ್ಗಳು ಏನು ಮಾಡಿದ್ದಾರೆ ಅಂತಂದ್ರೆ ದೇ ಫೌಂಡ್ ನ್ಯೂ ವೇ ಟು ಮೇಕ್ ಅಲ್ಟ್ರಾ ಥಿನ್ 2D ಮೆಟಲ್ ಶೀಟ್ಸ್. ಜಸ್ಟ್ ಅ ಫ್ಯೂ ಆಟಮ್ಸ್. ಆಟಮ್ಸ್ ಅಂತಂದ್ರೆ ಗೊತ್ತಿದೆ ನಿಮಗೆ, ಪರಮಾಣುಗಳು, ಅತ್ಯಂತ ಚಿಕ್ಕ ಪರಮಾಣುಗಳ ಆ ಪರಮಾಣುಗಳು ಎಷ್ಟು ದಪ್ಪ ಇರುತ್ತೋ ಅಂತಹ ಅಷ್ಟು ಚಿಕ್ಕ ಸೈಜಿನ ಏನ್ ಮಾಡಿದ್ದಾರೆ, ಅತ್ಯಂತ ತೆಳುವಾದ 2D ಲೋಹದ ಹಾಳೆಗಳನ್ನ ತಯಾರು ಮಾಡಲಿಕ್ಕೆ ಹೊಸ ಮಾರ್ಗವನ್ನ ಕಂಡುಕೊಂಡಿದ್ದಾರೆ. ವಿಚ್ ಕುಡ್ ಬಿ ಯೂಸ್ಡ್ ಇನ್ ಅಡ್ವಾನ್ಸ್ಡ್ ಟೆಕ್ನಾಲಜೀಸ್ ಲೈಕ್ ಸೂಪರ್ ಸೆನ್ಸಿಟಿವ್ ಸೆನ್ಸರ್ಸ್ ಅಂಡ್ ಫಾಸ್ಟರ್ ಕಂಪ್ಯೂಟರ್ಸ್. ಇದನ್ನ ಎಲ್ಲಿ ಉಪಯೋಗಿಸ್ತಾರೆ ಅಂತಂದ್ರೆ ಸೂಪರ್ ಸೆನ್ಸಿಟಿವ್ ಅಂತಂದ್ರೆ ಸೂಕ್ಷ್ಮ ಸಂವೇದಕಗಳು ಅಂತ ಕರೀತೇವೆ. ಅದೇ ರೀತಿ ಸೆನ್ಸರ್ಗಳಂತ ನೀವು ಕೇಳಿರ್ಬಹುದು. ಸೆನ್ಸರ್ಗಳಲ್ಲಿ ಫಾಸ್ಟರ್ ಕಂಪ್ಯೂಟರ್ಗಳು, ತುಂಬಾ ವೇಗವಾಗಿ ಸೂಪರ್ ಕಂಪ್ಯೂಟರ್ ಅಂತ ಕೇಳಿರಬಹುದು. ಹೀಗೆ ಬೇರೆ ಬೇರೆ ಉನ್ನತ ಮಟ್ಟದ ಕಂಪ್ಯೂಟರ್ಗಳಲ್ಲೂ ಸಹ ಇದನ್ನು ಬಳಸಬಹುದು. ದೀಸ್ 2D ಮೆಟಲ್ಸ್ ಶೋ ಯುನಿಕ್ ಎಲೆಕ್ಟ್ರಿಕಲ್ ಪ್ರಾಪರ್ಟೀಸ್. ಈ 2D ಮೆಟಲ್ಗಳಿದೆಯಲ್ವಾ, 2D ಅಂತಂದ್ರೆ ಏನು? 2 ಡೈಮೆನ್ಷನ್. ಈಗ ಲೆಂತ್, ವಿಡ್ತ್, ಉದ್ದ ಅಗಲ ಇದ್ರೆ ಅದು 2D. ಲೆಂತ್, ವಿಡ್ತ್, ಹೈಟ್ 3 ಇದ್ರೆ ಅದು 3D. 3 ಆಯಾಮ ಅಂತ ಕರಿತೇವೆ, 2 ಆಯಾಮ ಅಂತ ಕರಿತೇವೆ. ಉದ್ದ ಅಗಲ ಇದ್ರೆ 2 ಆಯಾಮ. ಅದಕ್ಕೆ ಉದ್ದ ಅಗಲ ಮಾತ್ರ ಇದೆ, ಅದಕ್ಕೆ ಹೈಟ್ ಇಲ್ಲ ಅಂತ 2D ಅಂತಂದ್ರೆ. ಈ 2D ಮೆಟಲ್ ಶೋ ಯುನಿಕ್ ಎಲೆಕ್ಟ್ರಿಕಲ್ ಪ್ರಾಪರ್ಟೀಸ್. ತುಂಬಾ ವಿಶಿಷ್ಟವಾದಂತಹ ಗುಣಲಕ್ಷಣ ಇದೆ ಇದಕ್ಕೆ. ನಾಟ್ ಸೀನ್ ಇನ್ ನಾರ್ಮಲ್ ಮೆಟಲ್ಸ್. ಸಾಮಾನ್ಯ ಲೋಹಗಳಲ್ಲಿ ಕಂಡು ಬರದೇ ಇರತಕ್ಕಂತ ವಿಶಿಷ್ಟವಾದ ಲಕ್ಷಣಗಳಿದೆ. ಓಪನಿಂಗ್ ಅಪ್ ಮೆನಿ ನ್ಯೂ ಪಾಸಿಬಿಲಿಟೀಸ್ ಫಾರ್ ಫ್ಯೂಚರ್ ಎಲೆಕ್ಟ್ರಾನಿಕ್ ಅಂಡ್ ಫೋಟಾನಿಕ್ ಡಿವೈಸಸ್. ಇದರಿಂದ ಮುಂದಿನ ದಿನಗಳಲ್ಲಿ ಎಲೆಕ್ಟ್ರಾನಿಕ್ ಡಿವೈಸ್ಗಳಿಗೆ ಫೋಟಾನಿಕ್ ಸಾಧನಗಳು ಅಂತಂದ್ರೆ ಬೆಳಕಿಗೆ ಸಂಬಂಧಪಟ್ಟದ್ದು, LED, ಲೇಸರ್, ಇಂತಹ ಕೆಲವು ಕ್ಷೇತ್ರಗಳಲ್ಲಿ ಇದರಿಂದ ದೊಡ್ಡ ಹೊಸ ಹೊಸ ಬದಲಾವಣೆಗಳು ಆಗಬಹುದು, ರಿಸರ್ಚ್ ನಡೀಬಹುದು ಅಂತ ಹೇಳ್ತಾ ಇದ್ದಾರೆ. ಇದಾದ ನಂತರ ಕೊನೆಯಲ್ಲಿ ಹೌ ಡಿಡ್ ಇಂಡಿಯಾ ಡೆವಲಪ್ ಜೀನೋಮ್ ಎಡಿಟೆಡ್ ರೈಸ್. ಇದರ ಬಗ್ಗೆ ನೋಡಿದ್ವಿ ಸ್ವಲ್ಪ ದಿನಗಳ ಹಿಂದೆ, ಆದ್ರೂ ಒಂದ್ಸಾರಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ. ಇಂಡಿಯಾ ಹ್ಯಾಸ್ ಡೆವಲಪ್ಡ್ 2 ನ್ಯೂ ರೈಸ್ ಟೈಪ್ಸ್ ಯೂಸಿಂಗ್ ಜೀನೋಮ್ ಎಡಿಟಿಂಗ್. ಜೀನ್ ಅಂತಂದ್ರೆ ನಿಮ್ಗೆ ಗೊತ್ತಿರಬಹುದು, ನಮ್ಮ ಜೆನೆಟಿಕ್ ಇನ್ಫಾರ್ಮೇಶನ್ ಇರುತ್ತೆ. ಒಂದು ತಂದೆ ತಾಯಿಯಿಂದ ಮಗುವಿಗೆ ಇನ್ಫಾರ್ಮೇಶನ್ ಪಾಸ್ ಆಗುತ್ತೆ, ಅದಿರೋದು ಜೀನ್ ಅಲ್ಲಿ. ಆ ಜೀನಲ್ಲಿ ಆ ಇನ್ಫಾರ್ಮೇಶನ್ ಇರೋದ್ರಿಂದಾನೇ ಸೆಲ್ಗಳು ಹೇಗೆ ಕಾರ್ಯನಿರ್ವಹಿಸಬೇಕು ಅನ್ನೋದನ್ನ ತಿಳ್ಕೊಳ್ಳುತ್ತವೆ. ಆ ಮೂಲಕ ಇಡೀ ದೇಹ ಒಂದೊಂದಾಗಿ ಮುಂದೆ ಡೆವಲಪ್ ಆಗ್ತಾ ಹೋಗುತ್ತೆ. ಈಗ ಅಂತ ಜೀನ್ ಎಡಿಟ್ ಮಾಡೋದ್ರ ಮೂಲಕ ನಮ್ಮ ದೇಶದಲ್ಲಿ ಏನ್ ಮಾಡಿದ್ದಾರೆ, 2 ಹೊಸ ಅಕ್ಕಿ ವಿಧಗಳನ್ನ ಅಭಿವೃದ್ಧಿಪಡಿಸಿದ್ದಾರೆ. ದಟ್ ಗ್ರೋ ಬೆಟರ್, ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ನೀಡ್ ಲೆಸ್ ವಾಟರ್, ಕಡಿಮೆ ನೀರು ಸಾಕು ಅದಕ್ಕೆ. ಅಂಡ್ ರೆಸಿಸ್ಟ್ ಡ್ರಾಟ್ ಅಂಡ್ ಸಾಲ್ಟಿ ಸಾಯಿಲ್. ಬರ ಬಂದ್ರು ಸಹ ಮತ್ತೆ ಮಣ್ಣಿನಲ್ಲಿ ಉಪ್ಪಿನ ಅಂಶ ಜಾಸ್ತಿ ಇದ್ರೂ ಸಹ ಅದನ್ನ ತಡ್ಕೊಳ್ಳುತ್ತವೆ ಈ ಒಂದು ಅಕ್ಕಿಯ ವಿಧಗಳು. ದೀಸ್ ರೈಸ್ ಟೈಪ್ಸ್ ಆರ್ ನಾಟ್ ಜೆನೆಟಿಕಲಿ ಮಾಡಿಫೈಡ್ ವಿತ್ ಫಾರಿನ್ ಜೀನ್ಸ್ ಬಟ್ ಚೇಂಜ್ಡ್ ಯೂಸಿಂಗ್ ಪ್ರಿಸೈಸ್ ನ್ಯಾಚುರಲ್ ಮೆಥಡ್ಸ್. ಯಾವುದೋ ಬೇರೆ ವಿದೇಶಿ ಜೀನ್ಗಳನ್ನ ತಗೊಂಡು ತಳೀಯವಾಗಿ ಮಾರ್ಪಡಿಸಿರೋದಲ್ಲ, ಆದ್ರೆ ಇದರಲ್ಲಿ ಎಡಿಟ್ ಮಾಡ್ಲಿಕ್ಕೆ
ನೈಸರ್ಗಿಕ ವಿಧಾನಗಳನ್ನ ಬಳಸಿದ್ದಾರೆ. ಆದ್ರೆ ಒಂದು ಕಾಂಟ್ರವರ್ಸಿ ಸಹ ಎದುರಾಗಿತ್ತು. ಬಿಕಾಸ್ ಸಮ್ ಫಾರ್ಮರ್ಸ್ ಅಂಡ್ ಆಕ್ಟಿವಿಸ್ಟ್ ವಾಂಟ್ ಮೋರ್ ಕ್ಲಿಯರ್ ಇನ್ಫಾರ್ಮೇಶನ್ ಅಂಡ್ ವರಿ ದಟ್ ಯೂಸಿಂಗ್ ದಿಸ್ ನ್ಯೂ ಟೆಕ್ನಾಲಜಿ ಕುಡ್ ಅಫೆಕ್ಟ್ ಫಾರ್ಮರ್ಸ್ ಕಂಟ್ರೋಲ್ ಓವರ್ ಸೀಡ್ಸ್ ಅಂಡ್ ಮೇ ನಾಟ್ ಬಿ ಆಸ್ ಸೇಫ್ ಆಸ್ ಕ್ಲೇಮ್ಡ್. ಇದರ ಅರ್ಥ ಏನಂತಂದ್ರೆ, ಕೆಲವು ರೈತರು ಮತ್ತೆ ಕೆಲವು ಸಾಮಾಜಿಕ ಕಾರ್ಯಕರ್ತರು ಇದರ ವಿರುದ್ಧ ಕೆಲವು ದೂರುಗಳನ್ನ ಹೇಳ್ತಾ ಇದ್ದಾರೆ. ಅವರ ಪ್ರಕಾರ ಏನಂತಂದ್ರೆ, ಸರ್ಕಾರ ಸರಿಯಾಗಿ ಇನ್ಫಾರ್ಮೇಶನ್ ಕೊಡ್ತಾ ಇಲ್ಲ, ಯಾವ ರೀತಿಯನ್ನ ಡೆವಲಪ್ ಮಾಡಿದ್ದಾರೆ, ಇದರಿಂದ ಪರಿಸರದ ಮೇಲೆ ಏನ್ ಹಾನಿ ಆಗಬಹುದು ಅನ್ನೋದನ್ನ ಸ್ಪಷ್ಟಪಡಿಸಿಲ್ಲ. ಹಾಗಾಗಿ ಒಂದ್ ವೇಳೆ ಇದು ಬಂದ್ರೆ ಈಗ ಏನಾಗುತ್ತೆ ಅಂತಂದ್ರೆ, ಇಂಥ ಜೀನ್ ಎಡಿಟಿಂಗ್ ಮಾಡಿ ಕೆಲವೊಂದು ತಳಿಗಳನ್ನ ಅಭಿವೃದ್ಧಿಪಡಿಸಿ ಆಮೇಲೆ ಅದನ್ನ ಕಂಪನಿಗಳಿಗೆ ಕೆಲವೊಂದ್ಸರಿ ಆ ಜವಾಬ್ದಾರಿಯನ್ನ ಕೊಡ್ತಾರೆ. ಆ ಕಂಪನಿಗಳು ಆಮೇಲೆ ಮಾರಾಟ ಮಾಡುತ್ತೆ ಈ ಬೀಜಗಳನ್ನ ರೈತರಿಗೆ. ಆ ಬೀಜಗಳು ಹೇಗಿರುತ್ತೆ ಅಂತಂದ್ರೆ, ಅದು ಫರ್ಟೈಲ್ ಆಗಿರೋದಿಲ್ಲ. ಅಂದ್ರೆ ಒಂದ್ ಸಾರಿ ಅದು ಬೆಳೆಯುತ್ತೆ. ಈಗ ಭತ್ತದ ಬೀಜ ಇದೆ, ಭತ್ತದ ಬೀಜದಿಂದ ಒಂದ್ ಸಾರಿ ಸಸಿ ಬೆಳೀತು, ಆ ಸಸಿಯಲ್ಲಿ ಇನ್ನೊಂದು ಬೀಜ ಬರುತ್ತಲ್ವಾ, ಆ ಬೀಜಗಳು ಇನ್ಫರ್ಟೈಲ್ ಆಗಿರುತ್ತೆ. ಅಂತಂದ್ರೆ ಇದ್ರ ಅರ್ಥ ಏನು, ರೈತರು ಮತ್ತೆ ಆ ಕಂಪನಿ ಹತ್ರ ಹೋಗ್ಬೇಕು, ಆ ಕಂಪನಿ ಹತ್ರ ಹೋಗಿ ಮತ್ತೆ ಬೀಜಗಳನ್ನ ಖರೀದಿಸಬೇಕಾಗತ್ತೆ. ಹೀಗೆ ಮಾಡ್ತಾ ಏನಾಗುತ್ತೆ, ರೈತರಿಗೆ ಯಾವಾಗಲೂ ಕಷ್ಟ ಇರುತ್ತೆ, ಕಂಪನಿಗಳು ಲಾಭವನ್ನ ಮಾಡ್ಕೊಳ್ಳುತ್ತವೆ. ಹೀಗಾಗಿ ಇದರ ಬಗ್ಗೆ ನಮಗೆ ಸರಿಯಾದ ಮಾಹಿತಿ ಇಲ್ಲ ಅಂತ ರೈತರು ಹೇಳ್ತಾ ಇದ್ದಾರೆ. ಹಾಗಾಗಿ ಇಂತಹ ಬೀಜಗಳನ್ನ ಜಾಸ್ತಿ ಪರಿಚಯಿಸಿದ್ರೆ, ದೇಶದೆಲ್ಲೆಡೆ ಇಂತಹ ಬೀಜಗಳು ಬಂದ್ರೆ ಬೀಜಗಳ ಮೇಲೆ ನಮ್ಮ ಕಂಟ್ರೋಲ್ ಇರೋದಿಲ್ಲ, ಕಂಪನಿಗಳು ಜಾಸ್ತಿ ಕಂಟ್ರೋಲ್ ಅನ್ನ ತೆಗೆದುಕೊಳ್ಳುತ್ತವೆ ಅನ್ನೋದು ಕೆಲವರ ವಾದ. ಇನ್ನು ವೊಕ್ಯಾಬ್ಯುಲರಿ ಇವತ್ತಿನ ನೋಡೋಣ. ದ ಫ್ಯಾಂಡಿಶ್ ಪ್ಲಾನ್. ಫ್ಯಾಂಡಿಶ್ ಅಂತಂದ್ರೆ ವಿಕ್ಡ್, ಕ್ರೂಯಲ್, ಎವಿಲ್, ದುಷ್ಟ, ಒಂದು ಕೆಟ್ಟ ಯೋಜನೆ. ಸರ್ಪ್ರೈಸ್ ಎವ್ರಿ ಒನ್ ವಾಸ್ ವೆರಿ ಟ್ರಿಕ್ಕಿ. ಎಲ್ಲರನ್ನು ಸರ್ಪ್ರೈಸ್ ಮಾಡೋದು, ಒಂದು ಪ್ಲಾನ್ ಇಟ್ಕೊಂಡಿದ್ರು. ಡ್ಯೂರಿಂಗ್ ದ ಪಾರ್ಟಿ ಲೌಡ್ ಕಮೋಷನ್ ಮೇಡ್ ಇಟ್ ಹಾರ್ಡ್ ಟು ಹಿಯರ್ ಎನಿಥಿಂಗ್. ಒಂದು ಪಾರ್ಟಿ ಆಗ್ತಾ ಇತ್ತು, ಅವಾಗ ದೊಡ್ಡ ಮಟ್ಟದಲ್ಲಿ ಒಂದು ಕಮೋಷನ್ ಅಂತಂದ್ರೆ ಗದ್ದಲ ಆಗೋದ್ರಿಂದ ಎಲ್ರಿಗೂ ಏನೋ ಒಂದು ಸೌಂಡ್ ಆಗ್ತಾ ಇದೆ ಅಂತ ಅನಿಸ್ತಾ ಇತ್ತು. ಸಮ್ ಗೆಸ್ಟ್ ಬಿಗನ್ ಟು ರೆವೆಲ್ ಇನ್ ದ ಮ್ಯೂಸಿಕ್ ಅಂಡ್ ಡಾನ್ಸ್ ಹ್ಯಾಪಿಲಿ. ಕೆಲವರು ಗೆಸ್ಟ್ ಗಳು ಏನ್ ಮಾಡಿದ್ರು, ಮ್ಯೂಸಿಕ್ ಅದನ್ನ ಯೂಸ್ ಮಾಡ್ಕೊಂಡು ಸೆಲೆಬ್ರೇಟ್ ಮಾಡ್ತಾ ಇದ್ರು. ರೆವೆಲ್ ಅಂತಂದ್ರೆ ಸೆಲೆಬ್ರೇಟ್ ಮಾಡೋದು, ಎಂಜಾಯ್ ಮಾಡ್ತಾ ಇದ್ರು. ಬಟ್ ಸಡನ್ಲಿ ಬರ್ತ್ಡೇ ಕೇಕ್ ಗಾಟ್ ಸ್ಮಾದರ್ಡ್ ವಿತ್ ಟೂ ಮಚ್ ಕ್ರೀಮ್. ಸಡನ್ ಆಗಿ ಒಂದು ಬರ್ತ್ಡೇ ಕೇಕ್ ಇತ್ತು, ಅದು ಸ್ಮಾದರ್ಡ್ ಅಂತಂದ್ರೆ ಆವರಿಸ್ಕೊಂಡು ಬಿಡೋದು, ತುಂಬಾ ಕ್ರೀಮ್ ಆವರಿಸ್ಕೊಂಡ್ ಬಿಟ್ಟಿದೆ ಆ ಕೇಕ್ ಮೇಲೆ. ಮೇಕಿಂಗ್ ಅ ಮೆಸ್, ಒಂದು ಮೆಸ್ ತರ ಕ್ರಿಯೇಟ್ ಆಯ್ತು. ಮೆಸ್ ಅಂತಂದ್ರೆ ತುಂಬಾ ಎಲ್ಲ ಗೊಜಲಾಗಿರೋದು. ಎಟ್ ದ ಎಂಡ್ ದ ಡಿನೌಮೆಂಟ್ ಅಂತ ವಾಸ್ ಅ ಬಿಗ್ ಲಾಫ್ ವೆನ್ ಎವ್ರಿ ಒನ್ ಹೆಲ್ಪ್ ಕ್ಲೀನ್ ಅಪ್ ಟುಗೆದರ್. ಫೈನಲ್ ಡಿನೋಮೆಂಟ್ ಅಂತಂದ್ರೆ ಎಂಡಿಂಗ್, ಕನ್ಕ್ಲೂಷನ್, ಕ್ಲೈಮ್ಯಾಕ್ಸ್ ಅಂತ ಹೇಳ್ತೀವಲ್ವಾ. ಫೈನಲ್ ಆಗಿ ಆ ಕ್ರೀಮ್ಗೆ ಎಲ್ಲ ಸೇರಿ ಅದನ್ನ ಕ್ಲೀನ್ ಮಾಡಿದ್ರು. ನೀವು ಮುಖ್ಯವಾಗಿ ಶಬ್ದಗಳನ್ನು ನೋಡ್ಕೊಳ್ಳಿ, ಅದಕ್ಕೆ ಒಂದು ಸ್ಟೇಟ್ಮೆಂಟ್ ಇರೋದು, ಅದು ಯಾವ ತರ ಯೂಸ್ ಮಾಡ್ಬೋದು ಅಂತ ಉದಾಹರಣೆ ಅಷ್ಟೇ. ಫ್ಯಾಂಡಿಶ್ ಅಂತಂದ್ರೆ ವಿಕ್ಡ್, ಕ್ರೂಯಲ್ ಅಂತ. ಸ್ಮಾದರ್ ಕವರ್ ಮಾಡೋದು, ಆವರಿಸೋದು. ಕಮೋಷನ್ ಅಂತಂದ್ರೆ ನಾಯ್ಸು, ಗದ್ದಲ. ರೆವೆಲ್ ಅಂತಂದ್ರೆ ಸೆಲಿಬ್ರೇಟ್. ಡಿನೋಮೆಂಟ್ ಅಂತಂದ್ರೆ ಎಂಡ್ ಮಾಡೋದು, ಅಂತ್ಯ ಹೇಗಾಯ್ತು ಅಂತ. ಇನ್ನು ನಿನ್ನೆಯ ಕ್ವಶನ್ ಇತ್ತಲ್ವಾ, ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್, ಇದಕ್ಕೆ ಉತ್ತರ ಆಲ್ ಆಫ್ ದಿ ಅಬೋವ್. ಇವತ್ತಿನ ಕ್ವಶನ್, ಡಿಕ್ರೀಸ್ ಇನ್ ಟ್ಯಾಕ್ಸ್ ಟು GDP ರೇಷಿಯೋ ಆಫ್ ಅ ಕಂಟ್ರಿ ಇಂಡಿಕೇಟ್ಸ್ ವಿಚ್ ಆಫ್ ದ ಫಾಲೋವಿಂಗ್? ಸ್ಲೋವಿಂಗ್ ಎಕನಾಮಿಕ್ ಗ್ರೋತ್ ರೇಟ್, ಲೆಸ್ ಇಕ್ವಿಟೇಬಲ್ ಡಿಸ್ಟ್ರಿಬ್ಯೂಷನ್ ಆಫ್ ನ್ಯಾಷನಲ್ ಇನ್ಕಮ್. ಇದಕ್ಕೆ ಉತ್ತರ 1 only, 2 only, both 1 and 2, neither 1 nor 2. ಯಾವುದು ತಿಳ್ಕೊಂಡು ಕಮೆಂಟ್ ಮಾಡಿ. ಮೇನ್ಸ್ ಕ್ವಶನ್ ಇದೆ, ಡಿಸ್ಕಸ್ ದಿ ಇಂಪಾರ್ಟೆನ್ಸ್ ಆಫ್ ಪ್ರೊಸೀಜರ್ ಇನ್ ಕ್ರಿಮಿನಲ್ ಲಾ ಅಂಡ್ ದಿ ರೋಲ್ ಆಫ್ ಪೊಲೀಸ್ ಇನ್ ಸೇಫ್ ಗಾರ್ಡಿಂಗ್ ಸಿಟಿಜನ್ಸ್ ರೈಟ್ಸ್. ಇದ್ರ ಬಗ್ಗೆ ನೋಡಿದ್ವಿ ಅಲ್ವಾ ಸ್ಟಾರ್ಟಿಂಗ್ ಅಲ್ಲಿ. ಅದನ್ನ ಬರೀಲಿಕ್ಕೆ ಆನ್ಸರ್ ರೈಟಿಂಗ್ ಅನ್ನ ಪ್ರಾಕ್ಟೀಸ್ ಮಾಡಿ. ಥಿಂಕ್ ಮಾಡಿ. ಒಂದು ಕ್ವಶನ್ ಇದೆ ನೋಡಿ, ಶುಡ್ ಇಂಡಿಯಾ ಲೋವರ್ ದಿ ವೋಟಿಂಗ್ ಏಜ್ ಫರ್ದರ್ ಟು 16? ನಮ್ಮ ಈಗ ಮತ ಚಲಾಯಿಸುವ ಒಂದು ವಯಸ್ಸು 18 ಇದೆ, ಇದನ್ನ ಇನ್ನಷ್ಟು ಕಡಿಮೆ ಮಾಡಿ 16ಕ್ಕೆ ಇಳಿಸಬಹುದಾ, ಅಥವಾ ಇಳಿಸಿದ್ರೆ ಒಳ್ಳೇದಾ? ಇನ್ಕ್ರೀಸ್ ಯೂತ್ ಪಾರ್ಟಿಸಿಪೇಷನ್ ಇನ್ ಡೆಮೋಕ್ರಸಿ. ಅದರಿಂದ ಯುವಕರು ಹೆಚ್ಚು ಚುನಾವಣೆಯಲ್ಲಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯ ಆಗುತ್ತೆ. ವಾಟ್ ಕುಡ್ ಬಿ ದ ಕಾನ್ಸಿಕ್ವೆನ್ಸಸ್? ಒಂದ್ ವೇಳೆ 18 ಇರೋದನ್ನ 16ಕ್ಕೆ ಇಳಿಸಿದ್ರೆ ಇದರ ಪರಿಣಾಮಗಳು ಏನಾಗಬಹುದು? ಇದು ಒಳ್ಳೇದಾ ಅಥವಾ ಒಳ್ಳೆಯ ಯೋಚನೆ ಅಲ್ವಾ ಇದು ಅಂತ ಒಂದು ಕಮೆಂಟ್ ಮಾಡಬಹುದು, ಅಥವಾ ಇದ್ರ ಬಗ್ಗೆ ಥಿಂಕ್ ಮಾಡಿ. ಮುಂದೆ ಇಂಟರ್ವ್ಯೂದಲ್ಲಿ ಎಲ್ಲಾದ್ರೂ ಹೆಲ್ಪ್ ಆಗ್ಬಹುದು. ಇವಿಷ್ಟು ಇವತ್ತಿನ ಮುಖ್ಯ ವಿಚಾರಗಳು. ಇಷ್ಟು ಹೊತ್ತಿನ ತನಕ ಕೇಳಿದ ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.